ಇಲ್ಲಿ ಬರ್ತಿದ್ದ ಹಾಗೆ, ನಮ್ಮ ಹಿಟ್ಲರ್ ಅವರು ಇಲ್ಲಿ ಬರ್ತಿದ್ದ ಹಾಗೆ ಒಂದು ವಿಷಯನ ರಿವೀಲ್ ಮಾಡಿದ್ರು. ಅದ್ ಏನಂತಂದ್ರೆ, ನೀವು ಸ್ಲಿಮ್ ಡೌನ್ ಆಗಿ ಮದ್ವೆ ಮಾಡ್ಕೋಬೇಕು ಅಂತೆಲ್ಲ ಹೇಳಿದಾರಂತೆ. ಏನದು ಕಂಡೀಷನ್, ಬಟ್ ಯಾಕೆ ಅದು ಬಂತು? ಅಫ್ಕೋರ್ಸ್ ಅಮ್ಮ ನೋಡಿರ್ತಾರಲ್ವಾ ಹುಡುಗ ಹೇಗಿರ್ತಾರೆ ಅಂತ, ನನ್ನ ಮಗಳಿಗೆ ಸೂಟಬಲ್ ಹೌದು ಅಲ್ವಾ ಅಂತ. ಅವಾಗ ಅವರು 110 kgs ಇದ್ರು ಮದ್ವೆಗೆ ಮುಂಚೆ, ಆಯ್ತಾ. ಸೊ ಐ ಟೋಲ್ಡ್ ಹಿಮ್, ಸ್ಪ್ಯಾನ್ ಆಫ್ 3 months ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ವೇಟ್ ಅಂಡ್ ಕಮ್ ಬ್ಯಾಕ್, ಅದರ್ವೈಸ್ ಐ ವಾಂಟ್ ಗೆಟ್ ಮ್ಯಾರಿಡ್ ಟು ಯು ಅಂತ. ಮದ್ವೆ ಆಗಲ್ಲ ಅಂದಿದ್ದೆ. ಸೊ ಹಿ ಲಿಟ್ರಲಿ ರೆಡ್ಯೂಸ್ಡ್ 45 kgs, 45 to 50 kgs ವಿತೌಟ್ ಜಿಮ್ಮಿಂಗ್. ಅದೇನೋ ಹೇಳ್ತಾರಲ್ಲ, ಬರೀ ನೀರ್ ಕುಡ್ಕೊಂಡೇ ಇರು, ಹಣ್ಣೆ ತಿನ್ಕೊಂಡಿರೋ ಅಂತ. ವಿತೌಟ್ ಪ್ರಾಪರ್ ಡಯಟ್ ಹಿ ಹಸ್ ರೆಡ್ಯೂಸ್ಡ್ 45 kgs. ವಿತೌಟ್ ಪ್ರಾಪರ್ ಡಯಟ್ ಸೀಕ್ರೆಟ್ಸ್ ಹೇಳ್ಕೊಡ್ತಿಲ್ಲ. ವಾಟ್ ಇಸ್ ಇಟ್? ಐ ಮೀನ್ ನಮಗೂ ಗೊತ್ತಾಗ್ಬೇಕು ಆಕ್ಚುಲಿ. ಇವಳೊಂದು ಮದ್ವೆ ಆಗ್ಬೇಕು ಅನ್ನೋ ಮೋಟಿವೇಶನ್ ಎಲ್ಲ ಆಗಿರೋದು. ಇದು ಅವಾಗ್ಲೇ ಗೊತ್ತಿತ್ತಾ ಈ ತರ ಶೋಕ್ ಬರ್ತೀವಿ, ಅವಾಗ ಡ್ಯಾನ್ಸ್ ಎಲ್ಲ ಮಾಡ್ಬೇಕಾಗತ್ತೆ, ಅರ್ಜುನ್ ಹತ್ರ ಪಾಠ ಕಲಿಬೇಕಾಗತ್ತೆ ಅಂತೆಲ್ಲ ಗೊತ್ತಿತ್ತಾ? ಇಲ್ಲ ಅವ್ರಿಗೆ ಬೈಕ್ ಜಾಸ್ತಿ, ಓಕೆ, ಜಾಸ್ತಿ ಬೈಕ್ ಓಡಿಸ್ತಾರೆ. ಸೊ ಕಾರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಡ್ರೈವಿಂಗು ಬರ್ತಿರ್ಲಿಲ್ಲ. ನಾನು ಇನ್ನೊಂದು ಹೇಳ್ದೆ, ನಾನು ಕಾರ್ ಡ್ರೈವ್ ತುಂಬಾ ಇಷ್ಟ, ಲಾಂಗ್ ಡ್ರೈವ್ ತುಂಬಾ ಇಷ್ಟ, ನೀನ್ ಡ್ರೈವಿಂಗ್ ಕಲ್ತ್ರೆ ಮಾತ್ರ ಮದ್ವೆ ಆಗ್ತೀನಿ ಅಂತ. ಅವರು ಅದನ್ನೇ 1 ತಿಂಗಳಲ್ಲಿ ಪಕ್ಕಾ ಡ್ರೈವಿಂಗ್ ಕಲ್ತು, ಹಿ ಇಸ್ ದ ಬೆಸ್ಟ್ ಡ್ರೈವರ್ ನೌ, ಪ್ರಾಮಿಸ್. ನೇಹಾ, ನೀವು ಮದುವೆಗೆ ಗಂಡು ಹುಡುಕ್ತಾ ಇದ್ರ ಅಥವಾ ಆರ್ಮಿ ಸೆಲೆಕ್ಷನ್ ಮಾಡ್ತಾ ಇದ್ರ? ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್, ಪಾಪ ಅನಿಸ್ತಾ ಇದೆ ನನಗೆ. ಸೀರಿಯಸ್ಲಿ ಹೇಳ್ರಿ, ನಿಮ್ದೇನು ಇರ್ಲಿಲ್ವಾ? ಇಲ್ಲ. ಆಕ್ಚುಲಿ ಇವರು ಕರೆಕ್ಟ್ ಫ್ಯಾಮಿಲಿಗೆ ಬಂದಿದ್ದಾರೆ, ಕರೆಕ್ಟ್ ಹಿಟ್ಲರ್ ಫ್ಯಾಮಿಲಿಗೆ ಸೂಟ್ ಆಗ್ತಾರೆ ಇವರು. ನೀವು ಹಿಟ್ಲರ್ ತರನೇ ಇದ್ದೀರಾ ನೀವು. ಮದ್ವೆ ಆಯ್ತು, ಆಮೇಲೆ ಮತ್ತೆ ತಿರ್ಗಾ ಕೊರೋನಾ ಟೈಮಲ್ಲಿ ಮತ್ತೆ ಪುಟ್ಟ ಅನ್ನೋದು ಅಗೇನ್ ಈಸ್ 110. ಸೊ ಈಗ ನಾನು ಡಿಸೈಡ್ ಮಾಡಿದ್ದೀನಿ, ಈ ಶೋ ಮುಗಿಯೋಷ್ಟರಲ್ಲಿ ಮತ್ತೆ ತಿರ್ಗಾ ನೀನು 45 kg ಇಳಿಸ್ಬೇಕು. ರೀ, ಹೆಣ್ಮಕ್ಳು ಸೈಜ್ ಇರೋ, ಗಂಡ್ ಮಕ್ಳಿಗೆ ಸೈಜ್ ಇನ್ನೂ 45 ಅಂದ್ರೆ ಅವ್ರಿಗೆ ಎಲ್ರಿ ಕಾಣೆ ಆಗ್ಬಿಡ್ತಾರೆ. ಅಲ್ಲ, ಬಟ್ ಈಗ ನೋಡಿ, ಈಗ ನಾನು ನಿಮ್ ಸಪೋರ್ಟ್ ನಾನಿದ್ದೀನಿ, ಇವಾಗ ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತೀರಾ, ಮತ್ತೆ ರೆಡ್ಯೂಸ್ ಮಾಡಿ ಅಂತ ಹೇಳ್ತಿದಾರಲ್ಲ, ವಾಟ್ ಇಸ್ ಇಟ್ ಯಾ ನೇಹಾ? ಬಿಕಾಸ್ ನಾನು ರೆಡ್ಯೂಸ್ ಮಾಡ್ಬೇಕು ಮ್ಯಾಮ್, ನಾನು ದಪ್ಪ ಆಗಿದ್ದೀನಿ, ನಾನು ಸಣ್ಣಕ್ಕಿದ್ದೆ ಅವಾಗ. ಕಪಲ್ ಗೋಲ್. ಯಾ, ಸೊ ವಿ ಹ್ಯಾವ್ ಡಿಸೈಡೆಡ್ ಇದು ಮುಗಿಯೋಷ್ಟೊತ್ತಿಗೆ ಇಬ್ರು ಸಣ್ಣ ಆಗೋಣ ಅಂತ. ಸೊ ಈ ಸೈಡ್ ಓಕೆ ಫೈನ್. ನೀವು ತುಂಬಾ ಇಷ್ಟಪಟ್ಟು ಇವಳನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಇವರು ಒಂದು ಹೀರೋಯಿನ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಇದ್ಕೊಂಡು, ಟೆಲಿವಿಷನ್ ಇಂಡಸ್ಟ್ರಿಲಿ ಇದ್ಕೊಂಡು ನಿಮ್ಮನ್ನ ಓಕೆ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ನಾನು ಯಾವತ್ತೂ ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ ನಾನೊಂದು ಹೀರೋಯಿನ್ನ ಮದುವೆ ಆಗ್ತೀನಿ. ನಾನು ಯಾವತ್ತೂ ಥಿಂಕೇ ಮಾಡಿರಲಿಲ್ಲ. ಸಮಥಿಂಗ್ ದ ಡ್ರೀಮ್ ಹ್ಯಾಸ್ ಬಿಕಮ್ ಟ್ರೂ ಅಂತಾರಲ್ಲ, ಹಂಗಾಗಿದೆ. Your dream girl has entered your life. Wow. ನಿಮ್ಮನ್ನ ಈ ಜೋಡಿ ಅಂದ್ರೆ ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮ ಜೀವನ ಚಿತ್ರವನ್ನ ಈಗ ನೋಡೋಣ ಅಲ್ಲ? AV ಪ್ಲೀಸ್. ಎಲ್ರಿಗೂ ನಮಸ್ಕಾರ, ನಾನು ನೇಹಾ ಪಾಟೀಲ್. ಎಷ್ಟು ವರ್ಷ ನಾನು ರಿಯಾಲಿಟಿ ಶೋಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅದು ಸೋಲೋ ಪಾರ್ಟಿಸಿಪೇಟ್ ಮಾಡಿರ್ತಿದ್ದೆ, ಬಟ್ ಇವಾಗ ಜೋಡಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಣವ್, HR ಫೀಲ್ಡ್ ರಿಲೇಟೆಡ್ ಆಗಿ ಕೆಲಸ ಮಾಡ್ತಿರೋದು. ನನಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಾಗ ಇವಳದು ಪ್ರಪೋಸಲ್ ಬಂತು. ಒಂದು ಕ್ಯೂರಿಯಾಸಿಟಿ, ಓಕೆ ನಾನು ಒಬ್ರು ಹೀರೋಯಿನ್ ಮನೆಗೆ, ಯಾಕಂದ್ರೆ ನನಗೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಅವ್ರ ಲೈಫ್ ಸ್ಟೈಲ್ ಎಲ್ಲ ಹೆಂಗಿರ್ಬೋದು ಅಂತ ಒಂದ್ ಕಡೆ ಕ್ಯೂರಿಯಾಸಿಟಿ ಸ್ವಲ್ಪ. ನಾನು ಟೀ ಕೊಡುವಾಗ್ಲೂ ಅವ್ರ ಮುಖ ನೋಡಿಲ್ಲ, ನನ್ನ ಪ್ರೊಫೈಲ್ನೇ ನೋಡ್ಲಿಲ್ಲ. ಮಮ್ಮಿ ಹೇಳಿದ್ರು ನಾನು ಇದೀನಲ್ವಾ, ನನ್ ಮೇಲೆ ನಂಬಿಕೆ ಇಡು ಅಂತ ಅಂದ್ರು. ಆಮೇಲೆ ಒಂದಿಷ್ಟು ದಿನಗಳಾದ್ಮೇಲೆ ಐ ಗಾಟ್ ಟು ಸಿ ಹಿಸ್ ಫೇಸ್. ಓಕೆ, ಇವ್ರು ಹಿಂಗಿರೋದು ಅಂತ. ನಾನು ಓಪನ್ ಆಗಿ ಕೇಳಿದೆ, ನಾನಂದ್ರೆ ನಿಮ್ಗೆ ಇಷ್ಟನಾ, ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದಾಗ ಹೌದು ಅಂದ್ಮೇಲೆನೆ ಲವ್ ಯು ಅಂತ ಕಳ್ಸಿದ್ದು. ನಾನು ಅವ್ರಿಗೆ ಹೇಳಿದ್ದೆ, ನೀನು ವೇಟ್ ನ ರೆಡ್ಯೂಸ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ನೀನು ಮದ್ವೆ ಆಗ್ತೀನಿ ಅಂತ. ಅಂಡ್ ಲಿಟ್ರಲಿ ವಿತ್ ಇನ್ ಸ್ಪ್ಯಾನ್ ಆಫ್ 3 months ಹಿ ರೆಡ್ಯೂಸ್ಡ್ ಅಬ್ಬಬ್ಬಾ ಅಂದ್ರೆ 40 kgs ರೆಡ್ಯೂಸ್ ಮಾಡೋರು. ಆಮೇಲೆ ಲಿಟ್ರಲಿ ಶಾಕ್ಡ್ ಟು ಸಿ ಹಿಮ್ ಅಂತ. ಒಂದೇನು ಅಂದ್ರೆ, ನಾವು ಮೀಟ್ ಮಾಡ್ದಾಗ್ಲೆಲ್ಲ ಮಳೆ ಬರೋದು. ವಿ ಮೀಟ್ ವೀಕ್ಲಿ ಟ್ವೈಸರ್ ಆಗಿರ್ಲಿ, ಥ್ರೈಸರ್ ಆಗಿರ್ಲಿ, ಮಳೆ ಬರೋದು. ಮದ್ವೆ ದಿನಾನು ಮಳೆ ಬಂತು. ನೀವು ಗಾಡ್ ಇಸ್ ಶಾರಿಂಗ್ ಬ್ಲೆಸಿಂಗ್ಸ್ ಏನೋ. ಈ ಲೈಫಲ್ಲಿ ಒಂದೊಂದೇ ಹೆಜ್ಜೆ ಅಂತ ಹೇಳ್ತಾರಲ್ಲ, ಅದನ್ನ ಮೋಸ್ಟ್ ಹ್ಯಾಪಿಯೆಸ್ಟ್ ಆಗಿರೋದಕ್ಕೆ ನನ್ನ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೋ 100% ಮಾಡೇ ಮಾಡ್ತೀನಿ. ಶಿ ಇಸ್ ಮೈ ವೈಫ್ ಫಾರ್ ದ ಲೈಫ್. ಮುದ್ದಾದ ಜೋಡಿಯ ಬಗ್ಗೆ, ನೇಹಾ ಅಂಡ್ ಪ್ರಣವ್ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಮಾಳ್ವಿಕಾ ಮ್ಯಾಮ್, ಬಹಳ ಸುಂದರವಾದ ಜೋಡಿ. ಇದ್ರಲ್ಲಿ ತುಂಬಾ ವಿಶಿಷ್ಟ ಅಂತ ಅನ್ಸೋದು, ನೇಹಾ ಮಾತನ್ನ ಸದಾ ಕೇಳ್ತಾರೆ ಪ್ರಣವ್.
ಇಚ್ಛೆಯನ್ನ ಅರಿತ ಮಾಡದೇ ಇರ್ಲಿ ಅಂತ ನಾನು ಶುರು ಮಾಡಿದೆ, ಇಲ್ಲಿ ಗಂಡ ಇರ್ಲಿ ಅಂತ ಆಗಿದೆ. ಹೇಗಿದ್ರಿ ಏನಂತೆ ಬದುಕಿನಲ್ಲಿ ಆ ರೀತಿಯ ಒಂದು ಸಮತೋಲನ ಇದ್ರೆ ಯಾರೋ ಒಬ್ರು ಇನ್ನೊಬ್ರು ಮಾತು ಕೇಳಬೇಕು. ಒಂದು ಎರಡನೇದು ಅವ್ರು ಮಾತೇ ಆಡೋದಿಲ್ಲ, ಇವರೇ ಬಟ್ಬಟ ಅಂತ ಮಾತಾಡ್ತಾರೆ. ನನಗೆ ಅವಿನಾಶ್ ನೆನಪಾಗತ್ತೆ, ಅದೇನಾದ್ರೂ ಮಾತಾಡ್ಕೊಂಡಿರು ನಾನಂತೂ ಕೇಳಿಸ್ಕೊಳಲ್ಲ ಅಂತ. ಜಾಣ ಕಿವುಡು ಅಂತಾರಲ್ಲ ಹಾಗಿರ್ತಾರೆ. ಒಳ್ಳೇದಾಗ್ಲಿ. ಅವ್ರು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನೀವು ಅದೊಂದು ಅವ್ರನ್ನ ಮ್ಯಾಚ್ ಮಾಡೋದು ಆಗ್ಲಿ ಈ 15 ವಾರಗಳಲ್ಲಿ ಅಂತ ನಾನು ಆಶಿಸ್ತೀನಿ. ಅದನ್ನ ಬಿಟ್ರೆ ನೀವು ಅವ್ರ ಎಲ್ಲ ಆಸೆಗಳನ್ನು ಪೂರೈಸ್ತೀರಿ ಬಿಡಿ, ನಾವೇನ್ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಂಡ್ ಲವ್ಲಿ ಸ್ಟಾರ್, ನಾನು ಕೇಳಿರೋಂಥ ವಿಚಾರ, ಗಂಡ ಯಾವತ್ತು ಹೆಂಡತಿ ಮುಂದೆ ಮಗು ಆಗಿರ್ಬೇಕಂತೆ, ಮಕ್ಕಳ ಜೊತೆಲಿ ಜೋಕರ್ ಆಗಿರ್ಬೇಕಂತೆ, ಅವಾಗಲೇ ಅವ್ನ ಲೈಫಲ್ಲಿ ಹೀರೋ ಆಗೋದಕ್ಕೆ ಸಾಧ್ಯ. ಏನಂದ್ರೆ ತಾಯಿ ಯಾವತ್ತು ಮಗುನ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾಳೆ. ಸೊ ನಾವು ಹೆಂಡತಿ ಮುಂದೆ ಮಗು ಆಗಿದ್ದಾಗ ನೀವೇನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾಳೆ. ತುಂಬಾ ಚೆನ್ನಾಗಿರ್ಲಿ ನಿಮ್ ಜೋಡಿ. ಆಲ್ ದ ಬೆಸ್ಟ್. ಅಂಡ್ ಜೋಡಿ ನಂಬರ್ 1ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಹಿಟ್ಲರ್ ಅವ್ರನ್ನ ಕೇಳೋಣ, ಈ ಜೋಡಿ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಗೋಯಿಂಗ್ ಟು ಬಿ ಸೆಲೆಬ್ರಿಟಿ ಪ್ರಣವ್ ಅವರು, ಗುಡ್ ಲಕ್. ಇಲ್ಲಿಂದ ಮುಂದೆ ನೀವು ನೇಹನ ಮಾತಾಡಕ್ ಬಿಡದೆ ನೀವು ಮಾತಾಡಬೇಕು. ಶೋ ಸರ್, ಶೋ ಶೋ. ಅಥವಾ ನೇಹ ಕರ್ಕೊಂಡ್ಬಿಟ್ಟಿದ್ದೀರಾ, ಏನೇ ಪ್ರೀತಿ ಇದ್ರು ಮನೇಲಿ ತೋರಿಸ್ಬೇಕು, ಇಲ್ಲೆಲ್ಲಾರ ಮುಂದೆ ತೋರ್ಸಂಗಿಲ್ಲ ಅಂತ. ನಾನು ಮಾತ್ರ ಹೈಲೈಟ್ ಆಗಬೇಕು ಅಂತೇನೋ ಹೇಳಿಲ್ಲ ತಾನೆ. ಎನಿವೆ ಬಹಳ ಖುಷಿ ಆಯ್ತು. ಗುಡ್ ಲಕ್. ನಿಮ್ಮಿಬ್ರು ಕಂಪ್ಯಾಟಬಿಲಿಟಿ ಅಂತೂ ಸೂಪರ್ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಜೋಡಿ ನಂಬರ್ 1 ಆಗೋದಕ್ಕೆ ಅದೇ ಅಂತ ನನಗನ್ಸುತ್ತೆ. ಅಂಡ್ ಅದನ್ನ ಇನ್ನ ಗಟ್ಟಿ ಮಾಡ್ಕೊಂಡು ಈ ಶೋ ಇಂದ ನೀವು ನಂಬರ್ 1 ಜೋಡಿಯಾಗಿ ಆಚೆ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಹಿಟ್ಲರ್ ನೀವೀಗ. ಈಗ ಲೀಲಾ ಅವರು ಏನ್ ಹೇಳ್ತಾರೆ ನೇಹಾಗೆ ಪ್ರಣವ್ಗೆ ಅಂತ ಕೇಳೋಣ. ಫಸ್ಟ್ ಆಫ್ ಆಲ್ ಐ ಲವ್ ಯು ಗೈಸ್. ನಂಗೆ ವಿಟಿ ನೋಡ್ಬಿಟ್ಟು ಆಕ್ಚುಲಿ ನಂಗೆ ತುಂಬಾ ಖುಷಿ ಆಗೋಯ್ತು. ನಾವ್ ನೋಡ್ತೀವಿ ಆಯ್ತಾ ಸೆಟ್ ಅಲ್ಲಿ ನೇಹಾ ಅಕ್ಕ ತುಂಬಾ ಫೋನ್ ಮಾಡ್ಬಿಟ್ಟು ಆಯ್ತು ನಾನು ಮಾತಾಡ್ಸಲ್ಲ, ನಾನು ಬ್ಲಾಕ್ ಮಾಡ್ತೀನಿ, ನಾನು ಫ್ಲೈಟ್ ಮೋಡ್ಗೆ ಹಾಕಿರೋದು ಇದೆ. ಅವರು ನಾವ್ ಅಷ್ಟು ತನಕ ಅವ್ರ ಲಿಮಿಟ್ಸ್ ಕ್ರಾಸ್ ಮಾಡ್ಬಿಟ್ಟು ಫ್ಲೈಟ್ ಮೋಡಲ್ಲಿ ಹಾಕ್ಬಿಟ್ಟು ಅವತ್ ದಿನ ಫುಲ್ ರಾತ್ರಿ 9 ಗಂಟೆ ತನಕ ಮಾತಾಡಲ್ಲ ಅವರು. ಸೊ 9 ಗಂಟೆ ಪ್ಯಾಕಪ್ ಅಂದ ತಕ್ಷಣ 8 ಗಂಟೆ ಅವ್ರು ಇದ್ಬಿಡ್ತಾರೆ ಸೆಟ್ ಅಲ್ಲಿ. ಅಂದ್ರೆ ಅವಳು ನಾನು ಮಾತಾಡಿಸ್ತಿಲ್ಲ, ನಾನು ಹೋಗ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ಬೇಕು ಅಂತ ಬಂದಿದ್ದಾರೆ. ಸೊ ಹೀಸ್ ಅ ಸ್ವೀಟ್ ಹಾರ್ಟ್. ನಂಗೆ ತುಂಬಾ ಇಷ್ಟ ಆಯ್ತು. ಐ ರಿಯಲಿ ಲವ್ ಯು ಗೈಸ್. ನೀವು ನಿಜವಾಗ್ಲೂ ಗೆಲ್ಬೇಕು. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಯು ಟು. ನಾನು ಇವ್ರನ್ನ ಇಷ್ಟು ಹೊಗಳ್ತಾ ಇದ್ದಾರೆ ಲೀಲಾ ಅವರು. ಅನು 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 ನಾನು ನಿಮ್ಮನ್ನ ಕೇಳ್ಬೇಕು. ಅನು ಹೇಗೆ ಈಗ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಲ್ವಾ, ಸೊ ನೀವ್ ಹೇಳ್ಬೇಕು ನಿಮ್ಮ ಜೋಡಿ ಯಾವ ತರ ಇದೆ, ನಿಮ್ಮಿಬ್ಬರ ಒಂದು ಕೆಮಿಸ್ಟ್ರಿ ಯಾವ ತರ ಇದೆ ಅಂತ. ಟಾಕಿಂಗ್ ಅಬೌಟ್ ಅವರ್ ಕೆಮಿಸ್ಟ್ರಿ, ಇಟ್ಸ್ ಕೆಮಿಸ್ಟ್ರಿ ವರ್ಗು ಮಾತ್ರ ಇದೆ, ಫಿಸಿಕ್ಸ್ ಎಲ್ಲ ಇನ್ನ ಬಂದಿಲ್ಲ. ಜೋಡಿ ಜೋಡಿ ಅಂತ ಇದ್ರೆ ನಮ್ ಜೋಡಿ ಬಗ್ಗೆ ಮಾತಾಡ್ತಾ ಇದೀರಾ? ಖಂಡಿತ ಮೇಡಮ್, ನಮ್ ಜೋಡಿ ಅದು ಮೇಡಮ್, ನಮ್ ಜೋಡಿ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಂಗೆ ಅರ್ಥ ಆಗುತ್ತೆ ಜನ್ಯಾಜಿ. ನಮ್ ಜೋಡಿ ಇದೆಯಲ್ಲ ಇದಲ್ಲ ಮೇಡಮ್, ನಮ್ ಜೋಡಿ ಮೇಡಮ್. ಅವ್ರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ, ನನ್ನ ಅಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿದೆ. ನೋಡಿದ್ರೆ ನೀವೇ ಕಾಣ್ತೀರಾ. ನಾನು ನಿಮ್ ಬಲಭಾಗದಲ್ಲೇ ಇದೀನಿ. ಇದೊಂದು ವಿಡಿಯೋ ಬಂದಿತ್ತು. ನೇಹಾ ಅವರು ಪ್ರಣವ್ ಅವರು ಪಾಪ ವೆಯ್ಟ್ ಇಳ್ಸಕ್ ಹೇಳಿದ್ರು, ಅವ್ರು ವೆಯ್ಟ್ ಇಳಿಸಿದಾರೆ, ಅದೆಲ್ಲ ಓಕೆ. ಇವ್ರ ಸವಾಸ ವೆಯ್ಟ್ ಅಲ್ಲ ಮೇಡಮ್, ಯಾವಲ್ಲ ಟೈಟ್ ಆಗ್ಬಿಡ್ಬೇಕಷ್ಟೇ. ಬಟ್ ಶ್ವೇತಾ, ನಾನು ಒಂದು ವಿಷಯ ಹೇಳ, ನಂಗೆ ಆಕ್ಚುಲಿ ಪ್ರಣವ್ ತುಂಬಾ 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 ಇಷ್ಟ ಆದ್ರು. ಮ್ಯಾಮ್, ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿಲ್ಲ, ಹೆಣ್ಮಕ್ಳು ಒಂದ್ ಲಿಸ್ಟ್ ಇಟ್ಕೊಂಡಿರ್ತಾರೆ, ಮದ್ವೆಗ ಅವ್ನು ಹಿಂಗಿರ್ಬೇಕು, ಸಣ್ಣ ಆಗ್ಬೇಕು, ದಪ್ಪ ಆಗ್ಬೇಕು, ಉದ್ದ ಲಿಸ್ಟ್ ಇಟ್ಕೊಂಡಿದ್ರೆ ಇನ್ನು ಎಷ್ಟು ಚೆನ್ನಾಗಿರ್ತಾ ಫಸ್ಟ್ ಆಫ್ ಆಲ್ ಅದೇ ಆಶ್ಚರ್ಯ. ಆದ್ರೆ ಪ್ರಣವ್, ನೀವ್ ಎಷ್ಟು ಇನ್ನೋಸೆಂಟ್ ಇದ್ದೀರಾ ಗೊತ್ತಾ? ಇಫ್ ಐ ಆಮ್ ನಾಟ್ ರಾಂಗ್, ಹೆಣ್ಮಕ್ಳ ಸೈಕಾಲಜಿ ಪ್ರಕಾರ ಹೆಣ್ಮಕ್ಳಿಗೆ ಇನ್ನೋಸೆಂಟ್ ಹುಡುಗರಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಂಗೆ ಅರ್ಜುನ್ ಜನಿ ಅವ್ರು ತುಂಬಾ ಇಷ್ಟ ಆಗುತ್ತೆ. ಅಯ್ಯಯ್ಯೋ 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 ಅಯ್ಯಯ್ಯೋ. ಪ್ರೇಮ್ ಅವರೇ, ಆ ಇನ್ನೋಸೆನ್ಸ್ ಯಾವಾಗ್ಲೂ ಇಷ್ಟ ಆಗುತ್ತೆ. ಒಂದ್ ಸಣ್ಣ ದಡ್ತನ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ನೇಹಾ ಅಂತೂ ನಿಜವಾಗ್ಲೂ ಹಿಟ್ಲರ್ ನೇಹಾ ನೀವು ಮನೇಲಿ. ಆದ್ರೆ ಆ ಇನ್ನೋಸೆನ್ಸ್ಗೆ ನಮ್ಮ ಡಾನ್ಸಿಂಗ್ ಗುರು ಏನಾದ್ರೂ ಒಂದು ಗಿಫ್ಟ್ ನ ಕೊಡ್ಲೇಬೇಕನ್ನೋದು ನನ್ನ ಆಸೆ. ಸೊ ಜನ್ಯಾಜಿ, ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬನ್ನಿ. ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ನೀವು ಹೋಗಿ. ಮೇಡಮ್, ಅವ್ರ ಡ್ಯಾನ್ಸ್ ನೋಡ್ಬಿಟ್ಟು ನನಗೊಂದು ಗುರು, ಇನ್ನೊಬ್ರು ಗುರು ಸಿಕ್ಕಿದ್ರು ಅಂತ ನಾನು ಅನ್ಕೊಂಡೆ. ನೀವು ಸಡನ್ ಆಗಿ ನನ್ನೇ ಗುರು ಮಾಡಾಕ್ಬಿಟ್ರಿ. ಬರ್ತಾ ಇದೀನಿ ಸರ್. ಮ್ಯೂಸಿಕ್. ಚುಟು ಚುಟುವಂತೈತಿ ನನಗ, ಚುಮು ಚುಮು ಆತೈತಿ. ಚುಟು ಚುಟುವಂತೈತಿ ನನಗ, ಚುಮು ಚುಮು ಆತೈತಿ. ಸಾಕಾಗನು ಸೂಪರ್. ಹೇಗೆ ಪ್ರೇಮ್ ಜಿ,
ಈ ತರ ಡಾನ್ಸ್ ನೀವು ಲೈಫಲ್ಲಿ ನೋಡಿದೀರಾ? ದೇವರಣ ಇಲ್ಲ ನೇಹಾ, ಈ ತರ ಡಾನ್ಸು ಪ್ರಣವ್ ಮಾಡಿರೋದು ನೀವು ನೋಡಿದೀರಾ? ಇಲ್ಲ ನೋಡಿ, ಆಗಾಗ ಅರ್ಜುನ್ ಸರ್ ಸ್ಟುಡಿಯೋ ಕಳಿಸ್ತಾ ಇದ್ರೆ ನಿಮ್ ಪ್ರಣವ್ ಬೇರೆ ಲೆವೆಲ್. ಪ್ರಣವ್ ಹೋಗಿ ಪ್ರಣಯ ರಾಜ ಆಗಿ ಬರ್ತಾರೆ ನೋಡಿ ಬೇಕಾದ್ರೆ. ನೇಹ ಆಮೇಲೆ ಮಾತಾಡಲ್ಲ ಅಂತಿರಲ್ಲ, ಒಂದೇ ಮಾತು ಮಾತಾಡೋದು. ಚುಟ್ಟು ಚುಟ್ಟು ಅಂತೈತಿ ನನಗ ಚುಟು ಚುಟು ಆಗ್ತೈತಿ. ಜುಂಜನ್ಯ ಸರ್, ನಾನು ಫಸ್ಟ್ ಟೈಮ್ ನೀವು ಈ ತರ ಎಲ್ಲ ಡಾನ್ಸ್ ಮಾಡ್ತಿರೋದು ನೋಡೋದು. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಮೇಡಮ್ ಇನ್ನೂ ತುಂಬಾ ಇದೆ, ಒಂದಕ್ಕೆ ಸುಸ್ತಾಗ್ಬಿಡಿ. ನಾ ಬರ್ತಿರ್ತೀನಿ ಅವಾಗ. ನೀವು ಎಲ್ಲಿರೋವರೆಗೂ ನಾನು ಅಲ್ಲಿರಲ್ಲ ಮೇಡಮ್, ಇಲ್ಲೇ ಇರ್ತೀನಿ. ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಅಣ್ಣ ಅವ್ರ ತಂಗಿಗೋಸ್ಕರ, ಬನ್ನಿ. ನೇಹಾ, ನಿಮ್ಮ ಜೊತೆ ನಿಮ್ಮ ಮನೆಯಿಂದ ಹಿಟ್ಲರ್ ಕಲ್ಯಾಣ ಕುಟುಂಬದ ಇನ್ನೊಬ್ಬ ಸೊಸೆ ಅಮ್ಮ ಇಬ್ರು ಇಲ್ಲಿಗೆ ಬಂದಿದ್ದಾರೆ. ಸೊ ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರೋಂತ ಒಂದು ಅಪರೂಪದ ಒಂದು ಫೋಟೋ ಇದೆ, ಅದನ್ನ ನೋಡೋಣ. ಅದರಲ್ಲಿ ಮುಕ್ಕಾಲ್ ಭಾಗ ಅಜ್ಜಿ ಮಾಡಿರೋ ಅಡುಗೆನೇ ಇರುತ್ತೆ. ಹೌದಾ? ಐ ಲವ್ ಹರ್. ಎಂತೆಂಥ ಐಟಮ್ಸ್ ಮಾಡ್ತಾರೋ ಗೊತ್ತಾ. ನಾವು ಅವ್ರು ಬಂದಿದ ತಕ್ಷಣ ನೀವು ಹೇಗಿದ್ದೀರಾ, ನೀವು ಎಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ, ಏನ್ ಅಡುಗೆ ಮಾಡ್ಕೊಂಡು ಬಂದಿದ್ದೀರಾ ಅಜ್ಜಿ ಅಂದ್ರೆ ಪಾಪ ಹೋಗಿ ಡಬ್ಬಿ ತೆಗೆದು ನಮ್ಗೆಲ್ಲಾರ್ಗು ಕೊಡ್ತಾರೆ, ಎಲ್ಲಾರ್ಗು ಹಂಚ್ತಾರೆ. ಇಷ್ಟಿಷ್ಟು ಅಡುಗೆ ತರ್ತಾರೆ. ಪಾಪ ಅವ್ರಿಗೆ ಮಿಕ್ಕೇ ಇರೋಲ್ಲ, ನಾವೆಲ್ಲ ತಿಂದು ಮುಗಿಸ್ಬಿಟ್ಟಿರ್ತೀವಿ. whenever she comes, she cooks with all these things and she comes. ಈ ಒಂದು ಸಿಹಿ ಜೊತೆ ನಿಮ್ಮನ್ನೆಲ್ಲ ವಿಶ್ ಮಾಡೋದಕ್ಕೆ ಇಡೀ ಹಿಟ್ಲರ್ ಕಲ್ಯಾಣ ಟೀಮ್ ಇಲ್ಲಿಗೆ ಬಂದಿದೆ. ಸೊ ಅವರೆಲ್ಲ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ, ಪ್ಲೀಸ್ ಇಲ್ಲಿಗೆ ಬನ್ನಿ, ಈ ಒಂದು ಜೋಡಿನ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಡು ಕಮ್ ಆನ್ ಸ್ಟೇಜ್. ಸೊ ಅಮ್ಮ, ಇವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಪ್ರಣವ್ ಅಂತ ಗಂಡ ಸಿಗಕ್ಕೆ ನೇಹ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು ಮಾ. ದಟ್ಸ್ ದ ನಿಜವಾಗ್ಲೂ ಅಷ್ಟು ಪೇಷಂಟ್ ಇರೋ ಹುಡುಗನ್ ನಾನು ನೋಡೇ ಇಲ್ಲ ಇದುವರೆಗೂ. ಮತ್ತೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾನೆ ಪ್ರಣವ್. ನೀವ್ ಹೇಳಿ, ಪ್ರಣವ್ ಅಂಡ್ ನೇಹಾ ಜೋಡಿ ಬಗ್ಗೆ ಏನ್ ಹೇಳ್ತೀರಾ? ಅವರಿಬ್ರು ಹೇಗೆ ಅಂದ್ರೆ ಒಬ್ರಿಗೊಬ್ರು ಎಷ್ಟು ಸಾಮ್ಯತೆ ಇದೆ ಅಂದ್ರೆ, ಇವತ್ತು ಈ ರೆಸ್ಟೋರೆಂಟ್ ಹೋಗ್ಬೇಕು, ಇವತ್ತು ಆ ರೆಸ್ಟೋರೆಂಟ್ ಹೋಗ್ಬೇಕು, ಅದ್ ತಿನ್ಬೇಕು, ಇದ್ ತಿನ್ಬೇಕು. ಅವರಿಬ್ರು ಎಷ್ಟು ಆ ಜೋಡಿ ಹೊಂದ್ಕೊಂಡಿದೆ ಅಂದ್ರೆ, ಕೆಲವು ಸರ್ತಿ ಕೆಲವು ಹೋಟ್ಲು ಬೆಳಗ್ಗೆ 9 ಗಂಟೆಗೆ ಓಪನ್ ಇರುತ್ತೆ, 9:15 ಕ್ಲೋಸ್ ಆಗೋಗುತ್ತೆ. ಆ ಟೈಮ್ ನಲ್ಲಿ ನೇಹಾ ಶೂಟ್ ಅಲ್ಲಿ ಇದ್ರೆ ಅವ್ರು ಹೋಗಿ ಆ 9 ಗಂಟೆಗೆ ಕ್ಯೂ ನಲ್ಲಿ ನಿಂತ್ಕೊಂಡು ಅವಳಿಗೋಸ್ಕರ ಊಟ ಡಬ್ಬಿಗೆ ಹಾಕಿಸ್ಕೊಂಡ್ಬಂದು ಇಬ್ರು ಸೆಟ್ ಅಲ್ಲಿ ಊಟ ಮಾಡ್ತಾರ ಅವರಿಬ್ರು. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್ ಹಿಟ್ಲರ್ ಕುಟುಂಬ ನಮ್ಮ ಸ್ಟೇಜ್ಗೆ ಬಂದು ಎನ್ಕರೇಜ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ಒಂದು ಜೋಶಲ್ಲಿ, ಇದೇ ಒಂದು ಖುಷಿಲಿ ಮುಂದಿನ ಜೋಡಿನ ವೆಲ್ಕಮ್ ಮಾಡೋಣ. ಅವರನ್ನ ಸ್ವಾಗತ ಮಾಡೋದಕ್ಕೆ ನಮ್ಮ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಜಿ ಕುಟುಂಬದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹೀರೋ ಕಂಠಿ ಹಾಗೂ ಪುಟ್ಟಕ್ಕನ 2ನೇ ಮಗಳು ಸ್ನೇಹ. ಆನ್ ಸ್ಟೇಜ್ ಪ್ಲೀಸ್. ಸ್ನೇಹ ಅಂಡ್ ಕಂಠಿ, ವೆಲ್ಕಮ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು. ಓಕೆ, ನೀವು ಯಾರನ್ನ ವೆಲ್ಕಮ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಬಂದಿದ್ದೀರಾ? ಕಂಠಿ, ಯಾರು ಬರ್ತಾ ಇದ್ದಾರೆ? ಇಡೀ ಹಳ್ಳಿಲೆ ಅವನ್ಗಿರೋ ನಿಯತ್ತು ಬೇರೆ ಯಾರಿಗೂ ಇಲ್ಲ. ನಿಯತ್ತ? ಅವನ್ ಮಾಡೋ ಮಿಮಿಕ್ರಿಗೆ ಕಳ್ದೋಗ್ದರೆ ಯಾರು ಇಲ್ವೇ ಇಲ್ವಾ. ಅಷ್ಟ ಅಲ್ಲ ಕಣವಿ, ಅವನಂತ ದಾನ ವೀರ ಶೂರ ಕರ್ಣ ಇನ್ನೊಬ್ಬ ಇಲ್ಲ. ಹೆಂಡ್ತಿನ ಹೆಂಗ್ ನೋಡ್ಕೊಬೇಕಂತ ಅವನು ನೋಡ್ಕಲಿಬೇಕು. ಓ ಹೌದಾ, ಆ ವರ್ಷನೂ ಇದೆಯಾ ಅವ್ರಿಗೆ? ಸರಿ, ಹಾಗಿದ್ರೆ ನೋಡೇ ಬಿಡೋಣ, ಕರೀರಿ. ಸೊ ಲೆಟ್ಸ್ ವೆಲ್ಕಮ್ ದಾನವೀರ ಶೂರ ಕರ್ಣ ರಾಜ ರವಿವರ್ಮ, ಸಂತು ಮತ್ತು ಮಾನಸ. ಪಾಪ ಬಿಲ್ಡಪ್ ಕೊಟ್ಟು ಕೊನೆಗಾದ್ರೂ ನಿಲ್ಲಿಸ್ಬಿಟ್ರಲ್ಲ. ಇನ್ನೂ ಜಾಸ್ತಿ ಹೇಳಿದ್ರೆ ಸುಳ್ಳು ಅನ್ಕೊಬಿಡ್ತಾ ಇದ್ರು. ಒಂದೇ ತಡೀರಿ. ಎಲ್ಲಿದ್ದೀರಾ? ಅವನು ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಾನೆ ಸಂತು. ಮೇಡಮ್ ಟಾಪ್ ಅಲ್ಲಿ ಬರೋಣ ಅನ್ಕೊಂಡೆ, ನಾನು ಹೆಂಡ್ತಿದ್ಲಲ್ಲ, ಜೊತೆಲಿ ಕರ್ಕೊಬರ್ತೀನಿ, ತಡೀರಿ.
ರಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ ಪ್ರೀತಿನೇ ಹಿಂಗೆ ಕಳ್ಳ ಸುಮ್ಮನೆ ಬಂದು ಮುತ್ತು ಕೊಳ್ಳ ಬೆಳದಿಂಗ್ಳು ಲಾಲಿನ ಹಾಡ್ಲೆ ಲಕ್ಷ್ಮಿ ಹಂಗ ಕಾಣ್ತೀಯಮ್ಮಿ ದೃಷ್ಟಿನ ತೆಗಿಲೆ ನಮ್ಮಿ ಚಟ್ಪಟ್ನ ಕೊಂಬೆಗೆ ಜೀವವು ಬರಲು ನಂಗೆ ಕಾಣ್ತದೆ ನೀ ಹೊತ್ತು ಕಮ್ಮಿ ನಮ್ ಪ್ರೀತಿ ಬೆಲ್ಲ ಕಮ್ಮಿ ನಾವಿಬ್ರು ಯಾರು ಕಮ್ಮಿ ಚಂದ ಕಣ್ಣ ಈ ಜೀವ ನಿಂದೆ ಕಣ್ಣ ಮೆತ್ಗೆ ಗಾಬರಿ ಪಟ್ಕೋಬೇಡ, ಇವರೆಲ್ಲ ನಮ್ಮವ್ರೆ. ಅಲ್ಲಿ ಕುಂತಿರೋ ನಮ್ಮ ಪ್ರೇಮಣ್ಣ, ನಮ್ಮ ಅರ್ಜುನ್ ಅಣ್ಣ, ಅನುಶ್ರೀ ಅಕ್ಕ, ಮಾಳ್ವಿಕಾ ಅಕ್ಕ ಎಲ್ಲ ನಮ್ಮನೆಯವ್ರೆ ಅನ್ಕೊಂಡು ಚೆನ್ನಾಗಿ ಹೋಗೋಣ. ಕೇಳ್ಕೊಳ್ಳಿ ಪಾಟ್, ಏನ್ ಕೇಳ್ಬೇಕು ನಿನ್ ಮನೆಯವರೆಲ್ಲಿದ್ದಾರೆ ಸಂತು? ಅದು ಇನ್ನೊಂದ್ಸರಿ ಕೇಳು, ಎಲ್ಲಿದ್ದಾರೆ ಅಂದ್ಬಿಟ್ಟು. ನಿಮ್ ಮನೆಯವ್ರು ಎಲ್ಲಿದ್ದಾರೆ ಸಂತು? ಸಂತು ನಾನು ಹೇಳ್ಕೊಡ್ತೀನಿ ನೋಡು, ಇಲ್ಲಿದ್ದಾರೆ ಅಂತ ಹೇಳು. ಲವ್ ಯು ಅಣ್ಣ, ಲವ್ ಯು ಟು ಲವ್ ಯು ಟು ಚಿನ್ನ. ಅಲ್ಲ, ಈ ತರ ಡೈಲಾಗ್ಸ್ ಹೊಡಿತಾರೆ ಅಂತಾನೆ ಅವ್ರ ಹೆಸರು ಲವ್ಲಿ ಸ್ಟಾರ್ ಅಂತಿರೋದು ಎಲ್ಲಾರ್ಗು. ಅಣ್ಣ ನೀವು ನನ್ನ ಬಲಗಡೆ ಹೃದಯದಲ್ಲಿ ಇದ್ದೀರಣ್ಣ. ಲವ್ ಯು ಅಣ್ಣ. ಬಲಗಡೆ ಹೃದಯ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇರೋದಿದು ಸರ್. ಕಾಲಿಟ್ಟಿದ್ದಾರೆ ಸರ್ ನಿಮ್ಮನ್ನ. ಹಲೋ, ನಮ್ಮ ಹುಡುಗನ್ಗೆ ಡಬಲ್ ಗುಂಡಿಗೆ. ಏ ರಾಜ ರಾಜ ರವಿ ವರ್ಮಾ. ಸಂತೋರೆ, ನಮ್ಮ ಟೀಮ್ ಅವರೆಲ್ಲ ನಿಮ್ಗೆ ಫಸ್ಟ್ ಟೈಮ್ ಕಾಲ್ ಮಾಡಿದ್ರಲ್ಲ, ಈ ಶೋಕ್ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಟೈಮು ಹಂಗಂದ ತಕ್ಷಣನೇ ಓಕೆ ಅಂದ್ಬಿಟ್ಟೆ ಅಣ್ಣ. ಓಕೆ ಅಂದ್ಮೇಲೆ ಹೇಳಿದ್ರು ನೀನು ಒಬ್ಬನೇ ಅಲ್ಲಪ್ಪ, ನೀನು ಹೆಂಡ್ತಿನೂ ಬರಬೇಕು ಅಂದ್ರು. ಅವಾಗ ದೊಡ್ಡ ಶಾಕ್ ಆಗ್ಬಿಡ್ತು. ಅಲ್ಲ, ಜೋಡಿ ನಂಬರ್ 1 ಅಂದ ತಕ್ಷಣ ಯಾವ್ದಾರು ಹೊಸ ಕಪಲ್ ಕೊಟ್ಟು ಫೀಲ್ಡಿಗೆ ಬಿಡ್ತಾರೇನೋ ಅನ್ಕಂಡೆ. ಆದ್ರೆ ನನ್ನ ಧರ್ಮ ಪತ್ನಿನೇ ಕಳ್ಸವ್ರೆ. ಇದೊಂಥರ ದೊಡ್ಡ ಭಾರ ಅನ್ನಿಸ್ತಾ ಇದೆ ಅಣ್ಣ ನನಗೆ. ನೋಡಿ ಸರ್, ಹೇಳ್ತಿದ್ರಲ್ಲ ತುಂಬಾ ಒಳ್ಳೆಯರು ಅಂತ, ಇದ್ರಲ್ಲೇ ಗೊತ್ತಾಗ್ತಾ ಇಲ್ಲ. ನನ್ನ ತಂಗಿನ ಬಾರ ಅಂತ್ಯ ನೀನು. ಇವತ್ತು ಬಾರ ಅಲ್ಲಣ್ಣ, ಈ ನಡೀತಲ್ಲ ಡ್ಯಾನ್ಸು, ಅದ್ರಲ್ಲಿ ನನ್ನೇ ಒತ್ಕೊಂಡು ಕುಣಿದ್ಬಿಟ್ಟವಳೆ. ಇವತ್ತಿಂದ ನಾನು ಬಾರ ಎಲ್ಲ ಇವಳೆ ಒತ್ಕತ್ತವಳಣ್ಣ. ನಾನ್ ಬಲ ಇವ್ರಿಗೆ, ಬಾರ ಅಲ್ಲ. 2 ವರ್ಷದಿಂದ ತುಂಬಾ ಬಲವಾಗಿದ್ದೀನಿ ನಾನು ಇವ್ರಿಗೆ. ಕೌಂಟರ್ ಕೊಡ್ತಾ ಇದ್ದಾರೆ, ಸಕ್ಕತ್ ಮನಸ್ಸ. ಏನ್ ಈ ಶೋನಲ್ಲಿ ನನಗೆ ಮರ್ಯಾದೆ ಕೊಡಕ್ ಕಳ್ಸಿದೀರಾ ಅಥವಾ ಹಿಂದ್ಗಡೆಯಿಂದ ಮರ್ಯಾದೆ ತೆಗಿಯಕ್ ಕಳ್ಸಿದೀರಾ ಗೊತ್ತಾಯ್ತಲ್ಲ. ಅದೇ ಸಂತು, ಇನ್ನ ಮೇಡಮ್ಗೆ ನಿನ್ ಒಳಗಡೆ ಇರುವಂತ ಟ್ಯಾಲೆಂಟ್ ಗಳು ಗೊತ್ತಿಲ್ಲ, ಶ್ವೇತಾ ಅವ್ರಿಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅಯ್ಯೋ, ಒಂದು ಧ್ವನಿ ಮಾಡು ಗೊತ್ತಾಗತ್ತೆ. ಮೇಡಮ್, ನಾನು ಆಕ್ಚುಲಿ ಬೇಸಿಕಲಿ ಮಿಮಿಕ್ರಿ ಆರ್ಟಿಸ್ಟ್, ಆಮೇಲೆ ಡ್ಯಾನ್ಸರು, ಸಿಂಗರು, ಆಕ್ಟ್ರು ಕೂಡ. ಇಷ್ಟೆಲ್ಲ ಮಿಕ್ಕಂಡಿರಪ್ಪ ನೀನು. ಬಾಸ್ಕಿ ಸರ್, ಇದನ್ನ ಹಾಕಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಫಸ್ಟ್ ಟೈಮ್ ಇದನ್ನ ಹಾಕಿ ಮರ್ಯಾದೆ ಕಳೀತಾ ಇದ್ದೀರಿ ನನಗೆ. ಆಮೇಲೆ ತುಂಬಾ ಖುಷಿ ಆಯ್ತು. ಇವಳು ಒಪ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡ್ತು. ಇವಳು ಏನ್ ಕೇಳಿದ್ರು ಕೊಡಿಸ್ಬಿಡ್ತೀನಿ ಅಣ್ಣ. ನೀವ್ ನಿಜ
ಹೇಳಿ, ಅವ್ರು ನಿಮ್ಮನ್ನ ಹೆದರ್ಸಿ ಕರ್ಕೊಂಡ್ ಬಂದಿದಾರಾ? ಎದ್ರಿಸಿ ಏನ್ ಕರ್ಕೊ ಬರ್ಲಿಲ್ಲ ಮೇಡಮ್, ಇವ್ರು ಫೋನ್ ಮಾಡಿದಾರೆ ಅಂತ ಹೇಳ್ದೆ ನೆಟ್ಗೆ ನಾನೇ ತುಂಬಾ ಖುಷಿ ಪಟ್ಟೆ. ಬರ್ತೀನಿ ಅಂತ. ನೀನ್ ಬರ್ಬೇಡ ಸುಮ್ನಿರು, ನನ್ಗೆ ಯಾರನ್ನಾರ ಜೋಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ರು. ಅಯ್ಯಯ್ಯ ಹಂಗೆ ಹೇಳಿದ್ರ? ಆಗ ನನಗೆ ನಿನ್ ಕಾಲ್ ಹಿಡ್ಕೊಳ್ಳೋದು ಬಾಕಿ ಒಪ್ಪಿದ್ರು ಮೇಡಮ್. ಪಾಪ ತುಂಬಾ ಕಷ್ಟ ಪಡ್ತಾರೆ, ಹೇಳ್ಕೊಟ್ಟಿದ್ರು ನನ್ಗೆ ಹಿಂಗೆ ಮಾತಾಡ್ಬೇಕು ನೀನು, ನಾನು ಏನ್ ಹೇಳಿದ್ರು ಹೂ ಅನ್ಬೇಕು ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಏ ಅಮ್ಮ ನಿಜ ಹೇಳಿ, ನಾನಿದ್ದೀನಿ, ತಲೆ ಕೆಡ್ಸ್ಕೋಬೇಡಿ. ಆಮೇಲೆ ಬದುಕು ಜಟಕಾ ಬಂಡಿ ಮೇಡಮ್ ಇಲ್ಲಿದ್ದಾರೆ, ನ್ಯಾಯ ಒದಗಿಸ್ತಾರೆ ನಿಮ್ಗೆ. ಹೇಳಿದಂತ ಸಂತು ಅದನ್ನ ಧೈರ್ಯವಾಗಿ ಹೇಳ್ತೀನಿ. ಹೇಳಿದ್ರಲ್ಲ ಮೇಡಮ್, ನನ್ನ ಕರ್ಕೊ ಬಂದು ಏನೋ 70,000 ಖರ್ಚು ಮಾಡಿದೀನಿ ಅಂತ. ನಿಮಗ್ ಗೊತ್ತಲ್ಲ ಅವ್ರು ಎಷ್ಟು ಜುಗ್ಗ ಅಂತ. 70 ರೂಪಾಯಿ ಖರ್ಚು ಮಾಡಿದ್ಯಾ ನೀನು? ಮೇಡಮ್ ದೇವ್ರಣೆಗ್ಲೂ ಈ ಶೋಗ್ ಓಕೆ ಆದ ತಕ್ಷಣನೇ ಇವಳು ಖುಷಿ ಪಟ್ಟು ಇವಳಿಗೋಸ್ಕರ ಖುಷಿಯಾಗಿರ್ಬೇಕು ಅಂದ್ಬಿಟ್ಟು ನಮ್ಮ ಹೊಳೆ ನರಸೀಪುರದಲ್ಲಿ ದೊಡ್ಡ ಶೋರೂಮ್ ಐತೆ ಮೇಡಮ್, ಬಟ್ಟೆ ಅಂಗಡಿ. ಅಲ್ಲಿ ಹೋಗಿ ಹೆಚ್ಚು ಕಮ್ಮಿ 18 ಜೊತೆ ಡ್ರೆಸ್ ತಂದು ಕೊಟ್ಟು 70,000 ಖರ್ಚು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಸರ್. ಇದು ಯಾಕೆ ಹೇಳ್ತೀನಿ, ಇವರು ಮನೇಲಿ ಬರ್ಗಾಪಿ ಇಡಿಸ್ತಾರೆ ಮೇಡಮ್, ಹಾಲ್ಗೆ ದುಡ್ಡು ಖರ್ಚು ಮಾಡ್ಬೇಕು ಅಂತ. ಯಾರ ಹೊರಗಡೆಗೆ ಏನಂತ ಹೇಳ್ತಾರೆ ಅಂದ್ರೆ ಬ್ರೈನ್ ಚುರುಕಾಗುತ್ತೆ, ನಾವು ಬ್ಲಾಕ್ ಟೀ ಕುಡಿತಿದೀವಿ ಅಂತ ಅಫಿಷಿಯಲ್ ಆಗಿ ಹೊಡಿ ಹಾಕಂತಿರ್ತಾರೆ. ಹೋಗಿ ಹೋಗಿ ನೀವು ಇಂಥವ್ರ 70,000 ಖರ್ಚು ಮಾಡವ್ರೆ ಅಂದ್ರೆ ನಂಬ್ತಿರಲ್ಲ ಮೇಡಮ್. ಮೇಡಮ್ ಇವಳು ಸುಳ್ಳು ಹೇಳ್ತಾವಳೆ, ನಮ್ ತಾಯಿ ಸತ್ವಲು. ಇವಳು ಸುಮ್ನೆ ಖುಷಿಯಾಗಿರ್ಲಿ ಅಂತ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಕೇಳಿ ಮೇಡಮ್. ಕೊಡೈಕೆನಾಲ್, ಊಟಿ, ಗೋವಾ. ಈಗ ಇದಕ್ಕೆಲ್ಲ ನಾನು ಹೋಗಿದ್ದೆ ಅಂತ ಹೇಳ್ಬೇಕು. ಅಲ್ಲಲ್ಲ, ಈಗ ಇದಕ್ಕೆಲ್ಲ ಹೂ ಹೂ ಅಂತ ಹೇಳ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದಾರ. ಅಲ್ಲ ಮಾನ್ಸವ್ರೆ, ಈ ಪದ ಎಲ್ಲ ನೀವು ಜೀವನದಲ್ಲಿ ಕೇಳಿದಿರಾ? ಕೊಡೈಕೆನಲ್ಲು, ಊಟಿ, ಗೋವಾ. ಸುಳ್ಳು ಹೇಳ್ಬೇಕಾದ್ರೆ ಕೇಳಿದೀನಿ ಮೇಡಮ್, ಬೇರೆಯವ್ರ ಜೊತೆ ಹೇಳ್ತಿರ್ತಾರಲ್ಲ, ಸುಳ್ಳು ಹೇಳ್ತಿರ್ತಾರಲ್ಲ ಕೇಳಿದೀನಿ. ಕಣ್ಣಲ್ಲಿ ನೋಡಿಲ್ಲ ಮೇಡಮ್ ನಾನು. ಇದು ಯಾವ್ದು ಪಟಾಕಿ? ಅಲ್ಲ, ಇದೇ ಇಷ್ಟು ಕ್ಯೂಟ್ ಆಗಿದೆ, ಇದೇ ಇಷ್ಟು ಮಜವಾಗಿದೆ. ಇನ್ನು ವಿಟಿಲಿ ಏನಿದೆ ಅಂತ ನಾವೆಲ್ಲರೂ ನೋಡ್ಲೇಬೇಕು. ವಿಟಿ ಪ್ಲೀಸ್. ಅಯ್ಯೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ತುಕಾಲಿ ಸ್ಟಾರ್ ಮಲ್ಟಿ ಟ್ಯಾಲೆಂಟೆಡ್ ಸಂತು ಮಾತಾಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಕೂತವ್ರಲ್ಲ ಹಾಲಿ ಪತ್ನಿ ಮಾನಸ ಅಂತ. ಇವಳು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂಗ್ಲೀಷು ಸಿಕ್ಕಾಪಟ್ಟೆ ಓದ್ತಾಳೆ. ಆಮೇಲೆ ಈಗ ಫಾರಿನ್ ರಿಟರ್ನ್ ಆಗಿದ್ದಾಳೆ. ಎಲ್ಲ ಹೇಳ್ಬಿಡು ಒಂದ್ಸರಿ. ನನ್ನ ಹೆಸರು ಮಾನಸ ಅಂತ. ಅದ್ ನಾನು ಹೇಳ್ದೆ, ಮುಂದೆ ಕೇಳು. ನಾನು ಇವ್ರ ಹೆಂಡತಿ. ಹೌದಾ? ಇರ್ಲಿ ತಗೋ ನಗಾಡೋದ್ರಲ್ಲೇ ಜೀವನ ಕಳೆದಿ. ಆಮೇಲೆ ಕಮಾನ್. 2020 ಇಸ್ವಿಲಿ ಏಪ್ರಿಲ್ 10ನೇ ತಾರೀಕು ಮದ್ವೆ ಆಗಿದ್ದು. ತುಂಬಾ ಕಡೆ ಹೆಣ್ಣುಡುಕಿ ಸಿಕ್ಕಾಪಟ್ಟೆ ಸಾಕಾಗಿ ಈ ಕೊರೋನಾ ಅನ್ನೋ ಒಂದು ಆಳು ಟೈಮ್ ಬಂದು ನನ್ನ ನೀಟಾಗಿ ತಗೊಂಡೋಗಿ ಬಾವಿ ತಳ್ಬಿಡ್ತು. ಆ ಬಾವಿನೇ ಇದು. ನಾನ್ ಮದ್ವೆ ಆಗಿಲ್ಲ ಅಂದಿದ್ರೆ ಇವತ್ತು ಇವ್ರ ಜೋಡಿ ನಂಬರ್ 1ಗೆ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಇನ್ನೂ ಒಂದು ಹೆಣ್ಣು ಸಿಗ್ತಾನೆ ಇರ್ಲಿಲ್ಲ ಇವ್ರಿಗೆ. ನನಗೆ ಹೆಣ್ಣು ಕೊಡಕ್ಕೆ ಅದು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು ಗೊತ್ತಾ? ರಿಯಲಾಗಿ ಹೇಳ್ಬೇಕು ಅಂದ್ರೆ ಇಂಥ ಹೆಂಡತಿ ಸಿಗಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಯಾಕೆಂದ್ರೆ ಹೆಚ್ಚು ಕಮ್ಮಿ ನಾನು ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ತಿಂಗಳಲ್ಲಿ 5 ದಿವಸ 6 ದಿವಸ 7 ದಿವಸ ಅಷ್ಟೇ ಬಂದಿರೋದು. ನಾನು ಬರೋವರೆಗೂ ಮಲಗಲ್ಲ. ಹೆಚ್ಚು ಕಮ್ಮಿ ರಾತ್ರಿ 3 ಗಂಟೆಗೆ ಬಂದಿದ್ದೀನಿ, 4 ಗಂಟೆಗೆ ಬಂದಿದ್ದೀನಿ. ನನಗೋಸ್ಕರನೇ ಜಗಲಿ ಮೇಲೆ ಹಿಂಗೇ ಕೂತಿರ್ತಾಳಂತೆ. ಊರಿನ ಜನ ಎಲ್ಲ ಹೇಳ್ತಾ ಇದ್ರು ನನಗೆ. ನಂಗೆ ಭಾರಿ ಅದೊಂದು ದುಃಖ ಆಯ್ತು. ನನಗೆ ತುಂಬಾ ನೋವು ಮಾಡ್ತಾ ಇದೆ. ನಾವೇನು ಬರುತ್ತೆ ಇವ್ರಿಂಗ್ ಕಾಲ್ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ. ತುಂಬಾ ಮಿಸ್ ಮಾಡ್ಕೋತೀನಿ ಏನಾರ ಇಲ್ಲ ಅಂದ್ರೆ. ಹಿಂಗ್ ಮಾತಾಡೋರ್ ಕಪ್ಪೆರ ನಂಗೆ ಒಟ ಅನ್ನೋರು ಇರೋದ್ವಲ್ಲಪ್ಪ ಅಂತ. ಕಪ್ಪೆರ ಬರೀ ನಾನು ಮಾತಾಡ್ದಾಗೆಲ್ಲ ಹ್ಞೂ ಅನ್ಕೊಂತ ಹೇಳಿದ್ದೆ. ಇವಳು ಹ್ಞೂ ಅನ್ಕತ್ತೆಲ್ಲ ಎಲ್ಲ ಬಿಚ್ಚು ಒದರ್ತಾ ಕುಂತವಳೆ. ಇವರೆಲ್ಲ ಸಿಟಿಲಿರೋರು ನಮ್ನೆಲ್ಲ ಎಲ್ಲಿ ಮದ್ವೆ ಆಗ್ತಾರೆ ಈ ತರ ಎಲ್ಲ ಥಿಂಕ್ ಮಾಡಿದ್ದೆ. ಇವ್ರು ಬಂದ್ ಫಸ್ಟ್ ಟೈಮ್ ನಮ್ಮನ್ನ ನೋಡಿದಾಗ. ಮದ್ವೆ ಆದ್ಮೇಲಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದೀನಿ. ತುಂಬಾ ಕಡೆ ಹುಡುಗಿನ ನೋಡಿದೆ. ನನ್ಗೆ ಪಕ್ಕಾ ಒಂದ್ ಹಳ್ಳಿಲಿ ಒಂದು ಮಗು ತರ ಒಂದು ಹುಡುಗಿ ಸಿಕ್ಕಿದ್ಲು. ಅದೇ ನಮ್ಮನು. ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಇವ್ರನ್ನ ಮದ್ವೆ ಆಗಕ್ಕೆ.
ಸಿಟಿ ಕಪಲ್ಸು ಸ್ವಲ್ಪ ಸ್ಟೈಲಿಶ್ ಆಗಿರ್ತಾರೆ, ನಾವು ಪಕ್ಕಾ ವಿಲೇಜು ಅಂದ್ರೆ ಹಳ್ಳಿ ಜೋಡಿ ನಾವು. ಹಳ್ಳಿ ಜನ ಒಳ್ಳೆ ಜನ, ತಳಕು ಬಳಕು ತಿಳಿಯದಂತ ಮುಗ್ಧರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಸುಮ್ನೆ ಅಲ್ಲಪ್ಪ, ರಾಗಿ ಮುದ್ದೆ ತಿನ್ಕೊಂಡ್ ಬಂದಿರೋ ಜೋಡಿ ತೊಡೆ ಕೊಡ್ತಾ ಅಂದ್ರೆ ಯಾರು ಉಳಿಯಲ್ಲ, ಎಲ್ಲ ಸ್ಟೇಜಿಂದ ಇಳಿದು ಹೋಗ್ಬಿಡ್ತಾರೆ. ಇವಳು ಮಾತಾಡ್ಬೇಕಾಗಿರೋದಿಲ್ಲ, ನಾನು ಒಬ್ಬನೇ ಮಾತಾಡಿ ಸಾಯ್ತಾ ಇದ್ದೀನಿ. ಶೋನಲ್ಲಾದ್ರೂ ಮನಸ್ಸು ಬಿಚ್ಚಿ ಮಾತಾಡು. ಜೋಡಿ ನಂಬರ್ 1 ಶೋ ಮಿಸ್ ಮಾಡ್ಕೋಬೇಡಿ. ಇದು ನಿಜವಾದ ಮುಗ್ಧವಾದ ಜೋಡಿ ಅಂತಂದ್ರೆ ಆ ಹಳ್ಳಿಯ ಮುಗ್ಧತೆ ಎಷ್ಟು ಇನ್ನಸೆನ್ಸ್ ಎಷ್ಟಿರುತ್ತಲ್ವಾ. ಸೋ ಕ್ಯೂಟ್. ಪ್ರೇಮ್ ಅವರೇ, ನಿಜವಾದ ಹಳ್ಳಿ ಸೊಗಡಿನ ಜೋಡಿ ಇದು ಅಲ್ವಾ? ಒಂದೇನ್ ಗೊತ್ತಾ, ಯಾರು ಎಲ್ರು ತುಂಬಾ ನಗಿಸ್ತಾರೆ ಲೈಫಲ್ಲಿ ಅವ್ರು ತುಂಬಾ ನೊಂದಿರ್ತಾರೆ. ಅಷ್ಟೊಂದು ನೋವನ್ನ ನೊಂದು ಸಹಿಸ್ಕೊಂಡು ತೊಡೆ ತಟ್ಕೊಂಡ್ ಮೇಲ್ ಬರ್ತಾರಲ್ಲ, ಅವ್ರು ಮಾತ್ರ ಇನ್ನೊಬ್ರು ನಗ್ಸೋದಕ್ ಸಾಧ್ಯ. ಅವರಿಬ್ರು ಇದಕ್ಕೆ ಉದಾಹರಣೆಗಳು. ಅವ್ರಿಗಿರುವಂತ ಮುಗ್ಧವಾದ ಮನಸ್ಸು, ಓಪನ್ ಹಾರ್ಟ್, ಒಬ್ಬರ ಮೇಲೆ ಒಬ್ರು ಇಟ್ಟಿರುವಂತ ಪ್ರೀತಿ, ಅದು ನಿಜಕ್ಕೂ ನಿಷ್ಕಲ್ಮಶವಾದಂತ ಪ್ರೀತಿ. ಅದು ಭಗವಂತ ನಿಮ್ಮಿಬ್ಬರನ್ನು 100 ಕಾಲ ಸಂದಾಗಿಟ್ಟಿದೆ ಕಣ್ಮಗ. ಬಟ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋ, ಡವ್ ಮಾಡಬೇಡ. ಹೇಳಿ ಸರ್, ಇನ್ನೊಂದ್ಸಲ 70,000 ಬಟ್ಟೆ ಕೊಡಿಸ್ದೆ, ಕೊಡೈಕೆನಾಲ್ ಕರ್ಕೊಂಡೋದೆ, ಗೋವಾ ಕರ್ಕೊಂಡೋದೆ ಅಂತ. ಈ ಡವ್ಗಳೆಲ್ಲ ಮಾಡಬೇಡ. ಫಸ್ಟ್ ಅವಳನ್ನ ಮೇಲ್ಕೋಟೆ ತೋರ್ಸೋಳ, ಕರ್ಕೊಂಡಂಗ ಮೇಲ್ಕೋಟೆ ತೋರ್ಸೋಳ. ಅಣ್ಣ ಒಂದ್ ವಿಚಾರ ಹೇಳ್ಬಿಡ್ತೀನಿ ಸತ್ಯನ, ನಾನು ಮದ್ವೆ ಆದ ನೆಕ್ಸ್ಟ್ ಡೇ ಒಂದು ಹನಿಮೂನ್ ಅಂತ ಇರ್ತದಲ್ಲಣ್ಣ, ಅದಕ್ಕೆ ಬಾರವ ಕೊಡೈಕೆನಾಲ್ ಹೋಗೋಣ ಅಂದೆ. ಬೇಡ ಕಣ್ರಿ, ತುಂಬಾ ದೂರ ವಾಂತಿ ಆಗುತ್ತೆ ಅಂದ್ಲು. ಬಿಡಮ್ಮ ಅಂತ ಅಂದೆ. ಅಲ್ಲ, ಹನಿಮೂನ್ಗೆ ಹೋಗೋದಕ್ಕೆ ಮುಂಚೆನೇ ವಾಂತಿನ? ಇಲ್ಲ ಅಣ್ಣ, ಏನೋ ಗುಡ್ಸಿ ಹೇಳ. ಆಮೇಲೆ ಬಾರವ ಓಲಿ ಅತ್ತಗೆ ಮದ್ವೆ ಆಗಿದೀವಿ, ಒಂದು ಸಿನಿಮಾ ನೋಡೋಣ ಅಂತ ಅಂದೆ. ಬೇಡ ರೀ, ಸಿಕ್ಕಾಪಟ್ಟೆ ಜನ ಇರ್ತಾರೆ, ನಂಗೆ ಹೆದರಿಕೆ ಆಗುತ್ತೆ ಅಂದೆ. ಹೋಗ್ಲಿ ಬಾಯಿಲಿ ಒಂದು ಹೋಟ್ಲಲ್ಲಿ ಒಳ್ಳೆ ಊಟ ಕೊಡಿಸ್ತೀನಿ ಅಂದೆ. ಬೇಡ ರೀ, ಹೋಟ್ಲು ತಿಂಡಿ ಎಲ್ಲ ಇಷ್ಟ ಆಗಲ್ಲ, ಮನೇಲೆ ಊಟ ಮಾಡೋಣ ಅಂದ್ಲು. ಹೊಡಿತೀನಿ. ನಿನ್ ಮೈಂಡ್ ವಾಯ್ಸ್ ಎಲ್ಲ ಅವ್ರ ಮನ್ಸ್ ಮಾತು ಅಂತ ಮಾತ್ರ ಹೇಳ್ಬೇಡ ನೀನು. ಇದೆಲ್ಲ ನಿನ್ ಮೈಂಡ್ ವಾಯ್ಸ್. ಮಾನ್ಸ, ಈ ತರ ಎಲ್ಲ ನೀವು ಅನ್ಕೊಂಡೇ ಇರಲ್ಲ, ಕರೆಕ್ಟಾ? ಇಲ್ಲ ಮೇಡಮ್, ನಾನೇನು ಈ ತರ ಅನ್ಕೊಂಡಿಲ್ಲ. ಈಗ ಇವ್ರು ಹೇಳ್ತಿರೋದಕ್ಕೆಲ್ಲ ನಾನು ಹೂ ಅನ್ಕೋಬೇಕಿಲ್ಲಿ, ಹೂ ಅನ್ಕೋತಿದ್ದೀನಿ ಅಷ್ಟೇ. ಹೇಳ್ಕೊಟ್ಟು ಬಂದಿದ್ದಾರೆ. ಅಯ್ಯಯ್ಯೋ, ಏಯ್ ನಿಜ ಹೇಳು. ನಿಜ ಹೇಳ್ತಿದ್ದೀನಿ ಮೇಡಮ್, 2 ವರ್ಷ ಆಯ್ತೆ ಇವತ್ತಿನವ್ರಿಗೆ ಒಂದು ಫಿಲಮ್ ತೋರಿಸಿಲ್ಲ ಮೇಡಮ್ ಇವ್ರು ನನ್ನ ಜೊತೆ. ಮೊನ್ನೆ ಇಲ್ಲಿ ಪಕ್ಕ ಥಿಯೇಟರ್ ಯಾರ ಜೊತೆ ಇದ್ದಿದ್ ನೀನು? ಕೇಳಿ ಮೇಡಮ್, ನೀವಾದ್ರೂ ಸ್ವಲ್ಪ. ಈ ಶೋಕ್ ಬಂದಾಗ ನನ್ನ ಕಣ್ಣಿಗೆ ನೀವು ನಂದಾದೀಪು ತರ ಕಾಣ್ತಾ ಇದ್ರಿ, ನಾನು ಬದುಕನೆ ಆರಿಸೋ ದೀಪು ತರ ಕಾಣ್ತಾ ಇದ್ದೀರಲ್ಲ ಅಕ್ಕ. ಅಲ್ಲ, ನನಗೇನು ಗೊತ್ತಾ ಖುಷಿ ಆಗ್ತಿರೋದು, ನಾನು ಎಷ್ಟೊಂದು ಜನರದ್ದು ಹೊಸ ಪರಿಚಯ ಇಲ್ಲಿ ಬಂದಾಗ. ಬಟ್ ನೀವು ಇಲ್ಲಿ ಕೂತ್ಕೊಂಡು ಆ ಕೆಮಿಸ್ಟ್ರಿ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ಅನು ನಿಜವಾಗ್ಲೂ ಸಂತು ನಮ್ಮ ಜೀ ಕನ್ನಡದ ಹೆಮ್ಮೆಯ ಪ್ರತಿಭೆ. ಆಕ್ಚುಲಿ ಸಂತು ಎಷ್ಟು ಕಾಮಿಡಿ ಮಾಡ್ತಾರೆ, ಬಹುಶಃ ಅದ್ರ ಹಿಂದೆ ಇರುವಂತಹ ನಗು ಮಾನಸ. ಅದು ಹೌದು ಮೇಡಮ್, ಸತ್ಯ ಮೇಡಮ್. ಸಂತು ಇವತ್ತು ಗೆದ್ದಿದ್ದಾರೆ. ಸಂತು ಗೆಲುವಿನ ಹಿಂದೆ ಇರುವಂತಹ ಪ್ರಾರ್ಥನೆ ಮಾನಸ. ಅದು ಸೊ ಇವತ್ತು ಇಲ್ಲಿ ನಿಂತಿದ್ದೀರ ಅಂದ್ರೆ ಅದರ ಪ್ರತಿಫಲ ಕೂಡ ಮಾನಸದ್ದೇ. ಇಲ್ಲ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಮಾತು ಇವ್ರು ಹೇಳಲ್ಲ, ನೀವ್ ಹೇಳಿದ್ರಕ್ಕೆ ಸಮಾಧಾನ ಹೇಳಲ್ಲ ಅಂತ ಗೊತ್ತು. ಇವಾಗಿಂದ ನೋಡ್ತಾ ಇಲ್ಲ ನಾನು ಸಂತುನ. ಏಯ್, ಫಸ್ಟ್ ಆಫ್ ಆಲ್ ಸಂತು, ಮಾನಸ ಅವ್ರ ಪಕ್ಕದಲ್ಲಿ ಕರೆಕ್ಟ್ ಆಗಿ ಗಂಡ ಹೇಳ್ತಿದಾರ, ಪಕ್ಕ ಹತ್ರ ಹೋಗಿ ನಿಂತ್ಕೊ. ನೋಡಿ ಮೇಡಮ್, ಇಲ್ಲೂ ಗ್ಯಾಪ್ ಕೊಡ್ತಾರೆ. ಅಲ್ಲ, ಇಲ್ಲೂ ಕರೆಕ್ಟ್ ಬಿಡ್ಸೇಳು, ಇಲ್ಲೂ ಗ್ಯಾಪ್ ಕೊಡ್ತಾರೆ ಅಂದ್ರೆ ಮನೇಲೂ ಗ್ಯಾಪ್ ಕೊಡ್ತೀನಿ ಅಂತನಾ? ನಿಜ, ಮನೆಗೆ ಬರಲ್ಲ ಇವರು. ಒಂದ್ ಸೆಕೆಂಡ್ ಇರಪ್ಪ, ಒಂದೇ ಸೆಕೆಂಡ್. ಮಾನಸ, ಅಯ್ಯಯ್ಯೋ, ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಈ ಶೋ ಇಂದ ನಾನ್ ಮಾನಸ ಫ್ಯಾನ್ ಆಗಿದ್ದೀನಿ. ಒಂದ್ ದಿವ್ಸನಾದ್ರೂ ಹಿಂಗ ಹಗ್ ಮಾಡ್ಕೊಂಡು ಕಿಸ್ಕೊಟ್ಟಿದ್ದೀರ ನನಗೆ? ಇಲ್ಲ ಎಷ್ಟು ಆಸೆ ನೋಡಿ ಮೇಡಮ್. ಹಂಗಲ್ಲ ಮೇಡಮ್, ನೀವು ಕಥೆಯಲ್ಲಿ ಕೇಳಿರ್ತೀರಾ, ಬರ್ದಿರೋದು ಓದಿರ್ತೀರಾ. ರಾಮನ್ಗೆ ಹೆಂಗ್ ಒಬ್ಳೆ ಹೆಂಡ್ತಿನೋ ಹಂಗೆ ನನ್ಗೂ ಕೂಡ ಇವಳೊಬ್ಳೆ ಹೆಂಡ್ತಿ. ಯಾಕಂದ್ರೆ ನಾನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಇತಿಹಾಸದಲ್ಲಿ ಪುಟಗಳಲ್ಲಿ ಅದು ನನ್ನ ಹೆಂಡ್ತಿನ ಮಾತ್ರ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನಾನು ಇದುವರೆಗೂ ಒಂದು ಹುಡುಗಿನೂ ಕಣ್ಣೆತ್ ನೋಡೇ ಇಲ್ಲ ಸರ್. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ, ನೋ ವೇ. ಕಣ್ಣೆತ್ ನೋಡಿಲ್ಲ ಸರ್, ಬರೀ ಕೈ ಹಿಡ್ಕೊಂಡು ಎಳ್ದಿರೋದಷ್ಟೇ ಇವರು. ಮಾನಸ, ಹ್ಯಾಟ್ಸ್ ಆಫ್.
ಅಲ್ಲ ಮೇಡಮ್, ಡ್ಯಾನ್ಸ್ ಮಾಡ್ಬೇಕಾರೆ ನಾನ್ ಡ್ಯಾನ್ಸ್ ಮಾಡ್ತಿದ್ದೆ. ಲಿಫ್ಟ್ ಮಾಡಿ ನನ್ನ ಪ್ಲೀಸ್ ರೀ, ಲಿಫ್ಟ್ ಮಾಡಿ. ಒಂದು ಸತಿನಾರ ನನ್ನ ಲಿಫ್ಟ್ ಮಾಡಿ ಅಂದ್ರೆ ಒಸಿ ಡವ್ ಮಾಡ್ಲಿಲ್ಲ ಮೇಡಮ್, ನನ್ನನ್ನು ಲಿಫ್ಟ್ ಮಾಡ್ಲಿಲ್ಲ. ಕೊನೆಗೆ ನಾನೇ ಲಿಫ್ಟ್ ಮಾಡ್ದೆ ಮೇಡಮ್. ಇರಿ ಮಾನಸಾವ, ಇಲ್ಲ ನಾನು ಒಂದು ಸೊಲ್ಯೂಷನ್. ನನ್ನ ಪ್ರಕಾರ ಕನ್ನಡದಲ್ಲಿ ಒಂದು ರೊಮ್ಯಾಂಟಿಕ್ ಸಿನಿಮಾ ಅಂದ್ರೆ ಅದು ಮುಂಗಾರು ಮಳೆ, ಓಕೆನಾ? ಅಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಿಮಿಕ್ರಿ ಅವರು ಅದ್ಭುತವಾಗಿ ಮಾಡ್ತಾರೆ. ಮುಂಗಾರು ಮಳೆಯಲ್ಲಿ ಒಂದು ಅದ್ಭುತವಾದಂತ ಸೀನ್ ಇದೆ. ಗಣೇಶ್ ಸರ್ ಹಿಂಗ್ ಮಲ್ಕೊಂಡಿರ್ತಾರೆ, ಪೂಜಾ ಗಾಂಧಿ ಅವರು ಓಡ್ ಬಂದು ಹಾಗೆ ಅವರ ಎದೆ ಮೇಲೆ ಹೆಜ್ಜೆ ಇಟ್ಟು ಹಿಂಗ್ ಹೋಗ್ತಾರೆ. ಆ ಸೀನ್ ಇವಾಗ ಲೈವ್ ಆಗಿ ನೀವು ನೋಡ್ಬೋದು. ಏನಂತೀರಾ ಆಡಿಯನ್ಸ್? ಸೂಪರ್ ಮೇಡಮ್, ಸೂಪರ್. ಸಂತು, ನನ್ನ ಮರ್ಯಾದೆ ಉಳಿಸ್ಬೇಕು, ಡಬಲ್ ಗುಂಡ್ಗೆ ಸಂತು ಅಂತ ಹೇಳಿದೀನಿ. ಅಲ್ಲ, ಅವಳ ಕಾಲಿಟ್ಮೇಲೆ ನನ್ನ ಎದೆಲಿರೋ ಪಾರ್ಟ್ಸ್ ಬೇರೆ ಆಗದೆ ಇದ್ರೆ ಸಾಕು ಮೇಡಮ್. ಫಸ್ಟ್ ಟೈಮು ನೀವು ನೋಡಿದಾಗ ನನ್ನ ಎದೆ ಒಡೆದೋಯ್ತು ಕಣ್ರಿ. ಸುಮಾರು ಜನ ಹೆಣ್ಮಕ್ಳು ನೋಡಿದೆ, ಅವ್ರು ನಿಮ್ಗಿಂತ ಚೆನ್ನಾಗಿದ್ರು, ಅವ್ರನ್ನೇ ಮಾಡ್ಕೊಳ್ಳೋಣಂತ ಹೋದೆ. ನೀವು ದೇವರು ಕೈ ಮುಗಿದು ನನ್ನ ಕಟ್ಕೊಂಡು ಇಲ್ಲಿವರೆಗೂ ತಂದು ನನ್ನ ಬಾವಿಗೆ ತಳ್ಬಿಟ್ರಿ ಕಣ್ರಿ. ಆಗ್ತಾ ಇಲ್ಲ ಕಣ್ರಿ, ಆಗ್ತಾ ಇಲ್ಲ. ನನ್ನ ಮರ್ಯಾದೆ 3 ಕಾಸಿಗೆ ಜಡ್ಜಸ್ ಮುಂದೆ ಹರಾಜಾಗ್ತಾರ ನೋಡಿದ್ರೆ ನನಗೆ ಆಗ್ತಾ ಇಲ್ಲ ಕಣ್ರಿ. ಈ ಮರ್ಯಾದಿನ ಪಿಕಪ್ ಮಾಡ್ಕೊಳಕ್ಕೆ ಇನ್ನೆಷ್ಟು ಶೋಗಳನ್ನ ನಾನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಕಣ್ರಿ, ಗೊತ್ತಾಗ್ತಾ ಇಲ್ಲ. ಏನಾದರೂ ಆಗಲಿ, ನಿಮ್ಮನ್ ಮಾತ್ರ ನನ್ನ ಎದೆ ಬಗ್ದು ಅದರಲ್ಲಿ ಒಂದು ಹಾರ್ಟ್ ಶೇಪ್ ಹಾಕಿ ನಿಮ್ಮನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊತೀನಿ ಕಣ್ರಿ. ಯಾವುದೋ 10 ವೀಲ್ ಗಾಡಿ ಅದೇ ಮೇಲೆ ಹೋದಾಗಾಯ್ತಲ್ಲ ಸರ್. ಇವಳು ಇಷ್ಟೊಂದು ವೆಯ್ಟ್ ಅವಳೆ ಅಂತ ಇವಾಗಲೇ ಸರ್ ನಂಗೆ ಗೊತ್ತಾಗಿತ್ತು. ಇಲ್ಲ, ಇದು ನಾರ್ಮಲ್ ಸ್ಪೀಡ್, ಇದು ಹೈ ಸ್ಪೀಡ್ ಅಲ್ಲಿ ಮಾಡಿದ್ರೆ ಬೆಟರ್ ಆಗಿದೆ. ಓಕೆ ಮೇಡಮ್, ಅಂದ್ರೆ ಅವ್ರು ಹಿಂಗೆ ಬರ್ಬೇಕಲ್ವಾ? ಈಗ 1 ಗುಂಡಿಗೆ ಬ್ಲಾಸ್ಟ್ ಆಗಿದೆ, ಪ್ರೇಮಣ್ಣನ 1 ಗುಂಡಿಗೆ ಮಾತ್ರ ಬಾಕಿ ಇದೆ. ಅದು ಬ್ಲಾಸ್ಟ್ ಆದ್ರೆ ಇನ್ ಖಾಲಿ ಅಷ್ಟೇ. ಮಾತಾಡು, ಈಗ ನಿನ್ ಮನ್ಸಲ್ಲಿ ಕಾಯ್ಕೊಂಡ್ ಕುಂತಿದ್ರಿ ಹೇಳಿ. ನೀನು 2 ಸರಿ ಕಾಲಿಟ್ರು ನನ್ನ ತಂಗಿ ನೀ ಜೀವಂತವಾಗಿದ್ಯಾ ಅಂದ್ರೆ ಬರೀ 7 ಮಲ್ಗೆ ತೂಕ ಹಾಕೋಣ ನನ್ನ ತಂಗಿ. ನೋಡ ಹೆಂಗ್ ಸಾಕಿದೀವಿ, 7 ಮಲ್ಗೆ ತೂಕ ಅಷ್ಟೇ. ಹೌದಣ್ಣ, ಹುಲ್ಲು ಪಲ್ಲು ತಿನ್ಕೊಂಡು ಆನೇನು ಹಿಂಗೆ ಇರುತ್ತೆ. ಪ್ರೇಮ್ ಸರ್, ಮೇಡಮ್, ಅರ್ಜುನ್ ಸರ್, ನೀವೆಲ್ಲರೂ ಒಪ್ತೀರಾ? ಬಹುಶಃ ಹಳ್ಳಿ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಗ್ಧವಾದಂಥ ಒಂದು ಪ್ರೀತಿ, ಸ್ವಚ್ಛ ನಿರ್ಮಲವಾದಂಥ ಪ್ರೀತಿ. ಆ ಇನ್ನೋಸೆನ್ಸ್ಗೆ, ಆ ಮುಗ್ಧತೆಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರಲೇಬೇಕಪ್ಪ. ಸಂತು, ಮಾನಸ, ವಿ ಲವ್ ಯು. ಎಸ್, ವಿ ಲವ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನಾನು ಈ ಜೋಡಿ ಬಗ್ಗೆ ನಮ್ಮ ಮಾಳವಿಕಾ ಮ್ಯಾಮ್ನ ಕೇಳಬೇಕು. ಹೇಗನ್ನಿಸ್ತು ಈ ಒಂದು ಹಳ್ಳಿಯ ಮುದ್ದಾದ ಮುಗ್ಧ ಸೊಗಡಿನ ಜೋಡಿ? ಇಷ್ಟೊಂದು ನಕ್ಕು ತುಂಬಾ ದಿವಸ ಆಗಿತ್ತು. ನಗಿಸೋದ್ರ ಜೊತೆಗೆ ಅವರ ಮುಗ್ಧತೆಯ ಸ್ಪರ್ಶ ಈ ಇಡೀ ಸಭಾಂಗಣವನ್ನ ಮಾಡಿದೆ ಅಂತ ನನಗನ್ಸುತ್ತೆ. ನಮ್ಮೊಳಗಿರುವ ಮುಗ್ಧತೆಯನ್ನು ಹುಡುಕೊಳ್ಳುವಂತಹ ಒಂದು ಅವಕಾಶ ಅಂತ ನನಗನ್ಸುತ್ತೆ. ನಾವು ನಮ್ಮ ಬಗ್ಗೆನೆ ಜೋಕ್ ಮಾಡಿಕೊಂಡು ನಗುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ದೊಡ್ಡ ಹೃದಯಶಾಲಿಗಳಿಗೆ ಮಾತ್ರ ಬರೋಕ್ ಸಾಧ್ಯ, ಎಲ್ರಿಗೂ ಸಾಧ್ಯ ಇಲ್ಲ. ಆ ಗುಣಕ್ಕೆ ನಮ್ಮೆಲ್ಲರ ಒಂದು ಪ್ರೀತಿಯ ಹಕ್ಕು. ಒಳ್ಳೇದಾಗ್ಲಿ.
ನೀವು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿದ್ರಲ್ಲ, ಅದು ಯಾವುದು ಬೇಕಿಲ್ಲ, ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ, ಇನ್ನು ನೋಡಿ. ಹೌದು ಮೇಡಮ್. ಆಕ್ಚುಲಿ ಇವತ್ತು ಇಲ್ಲಿ ನಾವು ನೋಡ್ತಾ ಇರೋದಂದ್ರೆ ಇವತ್ತಿನ ನಿಜವಾದ ಹೀರೋ ಮಾನಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಾನಸ ಅವರೇ, ಮೊದಲನೇ ಸಲ ನೀವು ಬೆಂಗಳೂರಿಗೆ ಬಂದಿದ್ದೀರಾ, ಈ ಸ್ಟೇಜ್ ನೋಡ್ತಾ ಇದ್ದೀರಾ, ಲೈಟ್ಸ್ ನೋಡ್ತಾ ಇದ್ದೀರಾ, ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ಏನಂತ ಅನ್ಕೊಂಡ್ ಬಂದಿದ್ರಿ ನೀವು? ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್ ಈ ತರ ಎಲ್ಲ ಇರುತ್ತೆ ಶೋ. ರಿಯಾಲಿಟಿ ಶೋ ಅಂದ್ರೆ ನಾವೇನೋ ಟಿವಿಲಿ ನೋಡ್ತೀವಿ, ಇಷ್ಟು ರಿಸ್ಕ್ ಇರುತ್ತೆ, ಇಷ್ಟು ಕಷ್ಟವಾಗಿರುತ್ತೆ ಅಂತಾನು ನನಗೆ ಗೊತ್ತಿಲ್ಲ, ಇಷ್ಟು ಖುಷಿಯಾಗಿರುತ್ತೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ. ಇವ್ರು ಯಾವ ತರ ಕರ್ಕೊಂಡ್ ಬಂದಿದ್ರೆ ಗೊತ್ತಾಗೋದು, ಎಲ್ಗೂ ಕರ್ಕೊಂಡು ಹೋಗಿಲ್ಲ, ಹಂಗಾಗಿ ಗೊತ್ತಾಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್ ಇಲ್ಲಿ ನೋಡಿದ್ದು. ನನಗೆ ಈ ಹೇಳಕ್ಕೆ ಮಾತು ಬರಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನು ಇಲ್ಲಿಗೆ ಬಂದು. ಆದ್ರೆ ಸಂತು ಅವ್ರ ಮೇಲೆ ನಿಮ್ಗೆ ಒಂದು ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಬಗ್ಗೆ ಒಂಚೂರು ನಮ್ಮ ಹತ್ರ ಹೇಳಿ ಪ್ಲೀಸ್. ಪ್ರೀತಿ ಆದ್ರೆ ಖಂಡಿತವಾಗ್ಲೂ ಇದೆ ಮೇಡಮ್. ಇವ್ರು ನನ್ನನ್ನ ಎಷ್ಟು ಕಾಲೆಳಿತಾರೋ ಅದ್ರಕ್ಕಿಂತ ತುಂಬ ಪ್ರೀತಿ ಇದೆ ನನಗೆ ಇವ್ರ ಮೇಲೆ. ಇವ್ರು ಯಾವಾಗಲೂ ಹೀಗೆ ಎಲ್ಲರೂ ನಗಿಸ್ತಾರಲ್ಲ, ಅದೊಂದು ನನಗೆ ಒಂಥರ ಹೆಮ್ಮೆ ವಿಷಯ. ನನ್ನ ಗಂಡ ಎಲ್ಲರೂ ನಗಿಸ್ತಾರೆ, ಎಲ್ಲರೂ ನಗ್ಸೋಕ್ಕಾಗಲ್ಲ ಮೇಡಮ್. ಹಂಗಾಗಿ ನಾವು ಸಖತ್ತು ಖುಷಿ ಆಗುತ್ತೆ ಸರ್. ಎಷ್ಟು ಅಂದರೆ ನಾವು ಒಂದೊಂದ್ಸಲ ಇವ್ರ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ರೇಗಾಡ್ಬಿಡ್ತೀನಿ, ತುಂಬ ಕೋಪ ಮಾಡ್ಕೊತೀನಿ ಅವ್ರ ಮೇಲೆ. ನಾನು ಬೇಕಾದ್ರೆ ಎಷ್ಟಾರು ಅನ್ಬೋದು, ಬೇರೆ ಯಾರು ಏನಾರ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಮಾತಾಡಬೇಕು, ನನ್ನ ಗಂಡ ನಾನು ಮಾತ್ರ ಅನ್ಬೇಕು ಅವ್ರನ್ನ ಅನ್ನೋಷ್ಟು ಸ್ವಾರ್ಥಿ ಮೇಡಮ್ ನಾನು. ಆಮೇಲೆ ಇವ್ರು ನನ್ನನ್ನು ಕಾಲು ಎಳಿತಾರಲ್ಲ, ಇದನ್ನ ಬೇರೆಯವ್ರನ್ನ ಎಳೆದಾಗ್ಲೂ ತುಂಬ ಬೇಜಾರಾಗುತ್ತೆ. ನನ್ನೇ ಜಾಸ್ತಿ ಕಾಲು ಎಳಿಬೇಕು ಅನ್ನೋಷ್ಟು ಖುಷಿ ಆಗುತ್ತೆ ನನಗೆ. ಕ್ಯೂಟ್. ನಿಜವಾಗ್ಲೂ ಹೆಂಡತಿ ಅಲ್ಲ ಕಣೆ, ದೇವ್ರು. ಸರ್, ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ದೇವ್ರನ್ನೆಲ್ಲ ಫೋಟೋದಲ್ಲಿ ನೋಡಿರ್ತಾರೆ, ಟಿವಿಲಿ ನೋಡಿರ್ತಾರೆ, ಗುಡಿಗೆ ಹೋಗಿ ನೋಡಿರ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ದೇವ್ರನ್ನ ನನ್ನ ಎದುರುಗಡೆ ನನ್ನ ಹೆಂಡತಿಲಿ ನೋಡ್ಬಿಟ್ಟೆ ಸರ್. ಬಟ್ ಟ್ರೂ ಸಂತು, ಎಷ್ಟು ಲಕ್ಕಿ ಮಾನಸ ಅಂತ ಒಂದು ಬ್ಯೂಟಿಫುಲ್ ಸೋಲ್ ನೀನು ಮದ್ವೆ ಆಗಿರೋದು. ರಿಯಲಿ ಆರ್ ವೆರಿ ಲಕ್ಕಿ. ಹೌದು ಸರ್, ಐ ಆಮ್ ಸೀರಿಯಸ್ಲಿ ಹೆಚ್ಚು ಕಮ್ಮಿ ಕಾಮಿಡಿ ಕಿಲಾಡಿ ಆದ್ಮೇಲೆ ಲಾಕ್ಡೌನ್ ಬಂದ್ಬಿಡ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್. ಯಾಕೆಂದ್ರೆ ಕಾಮಿಡಿ ಕಿಲಾಡಿಯಿಂದ ಹೆಚ್ಚೆಚ್ಚು ಸಿನಿಮಾಗಳು ಆಫರ್ ಬರ್ತವೆ ಅಂತ ಕನಸು ಕಟ್ಕೊಂಡವ್ರು ನಾವು. ಅದಾದಮೇಲೆ ಲಾಕ್ಡೌನ್ ಬಂದ್ಬಿಡುತ್ತೆ, ಆಫರ್ಗಳು ಯಾವೂ ಸಿಗಲ್ಲ, ಆಗಿರೋ ಸಿನಿಮಾಗಳು ಅರ್ಧ ನಿಂತೋಗ್ಬಿಡುತ್ತೆ. ಅದಾದಮೇಲೆ 1.5 year ಗ್ಯಾಪ್ ಆಗಿಬಿಡುತ್ತೆ. ನಮ್ಮನ್ನೆಲ್ಲ ಮರ್ತು ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದು. ಆದರೆ ಕನ್ನಡ ಚಲನಚಿತ್ರರಂಗ ನಮ್ಮನ್ನು ಮರೀಲಿಲ್ಲ ಸರ್. ತುಂಬ ಸಿನಿಮಾಗಳು ಆಫರ್ ಬಂದು, ಅದರಲ್ಲಿ ನಮ್ಮ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಜಿ ಕನ್ನಡ ನಮಗೆ ಒಂದೊಳ್ಳೆ ಆಫರ್ ಕೊಟ್ಟು ಒಂದೊಳ್ಳೆ ಪಾತ್ರ ಕೊಡ್ತು ಸರ್. ನಾಗ ಅಂತ ಪಾತ್ರ, ಅವರೇ ನಮ್ಮ ಅಣ್ಣ ಕಂಟಿ ಅಂತ ಸೀರಿಯಲಲ್ಲಿ ಸರ್. ಇಷ್ಟೆಲ್ಲದರ ನಡುವೆ ನಾನು ಮನೆಗೆ ಬರ್ತಿದ್ದೆ 3 ಗಂಟೆ 4 ಗಂಟೆ ಅಥವಾ ತಿಂಗಳಲ್ಲಿ 3 ದಿವಸ ಅಥವಾ 2 ದಿವಸ ಎಲ್ಲನೂ ಮೇಂಟೈನ್ ಮಾಡಿ, ಅದರಲ್ಲಿ ಸ್ಟೇಜ್ ಫಂಕ್ಷನ್ಗಳು ಬೇರೆ. ಇಷ್ಟೆಲ್ಲ ನೋವುಗಳಿದ್ರು ಕೂಡ ನನ್ನ ಗಂಡ ಮನೆಗೆ ಬರಲಿ ಅಂತ ಕಾಯೋ ಹೆಂಡತಿ ಪ್ರತಿಯೊಬ್ಬರಲ್ಲೂ ಇರ್ತಾರೆ. ಆದರೆ ನನ್ನ ಹೆಂಡತಿ ಮಾತ್ರ, ಚಿನ್ನ ನೀನು ಏನಾದರೂ ಮಾಡ್ಕೋ, ನೀನು ಸಾಧನೆ ಮಾಡಬೇಕು, ನನ್ನಿಂದ ನಿನ್ನ ಸಾಧನೆ ನಿಲ್ಲಬಾರ್ದು, ನೀನು ನಗಿಸ್ಬೇಕು, ನಿನ್ನ ಕಾಯಕ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ನಡೀಲಿ, ನೀನು ಹೋಗು, ನನ್ನ ಬಗ್ಗೆ ತಲೆ ಕೆಡಿಸ್ಬೇಡ ಅಂತ ಮನಸ್ಸು ಬಿಚ್ಚಿ ನನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಳೆ. ಲವ್ ಯು ಚಿನ್ನ, ಲವ್ ಯು. ಅರ್ಜುನ್ ಜನೇಜಿ, ನೀವು ಲೈಫನ್ನ ಪ್ರತಿ ದಿವಸ ಸಂಭ್ರಮಿಸುವಂಥ ವ್ಯಕ್ತಿ. ಈ ಜೋಡಿಯ ಒಂದು ಲೈಫ್ ಜರ್ನಿನ ನೋಡ್ತಾ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನ್ಗೆ ಏನ್ ಅನ್ಸುತ್ತೆ ನೋಡು, ಸಂತು ಅವ್ರ ಮನಸ್ಸಲ್ಲಿ ಅವ್ರ ಹೆಂಡತಿನೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರ ಹೆಂಡತಿಗೆ ಯಾರು ಎಂತ ಸೂಪರ್ ಸ್ಟಾರ್ ಅಲ್ಲಿ ನನ್ನ ಗಂಡನೇ ನಂಬರ್ 1 ಅಂತ ಅವ್ರ ಹೆಂಡತಿಗಿದೆ. ಈ ಜೋಡಿನೇ ನಂಬರ್ 1 ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಜೋಡಿಗೆ ಇರೋದು ಇನ್ನೋಸೆನ್ಸ್ ಮೇಡಮ್, ಅದು ತುಂಬಾ ರೇರ್. ಇನ್ನೋಸೆನ್ಸ್ ಅಂಡ್ ಒರಿಜಿನಲ್, ಇಟ್ ಇಸ್ ಒರಿಜಿನಲ್. ಅವ್ರು ಯಾರು ಕಾಲು ಎಳಿತಾ ಇಲ್ಲ, ಸಂಭ್ರಮಿಸ್ತಾ ಇದಾರೆ ಲೈಫ್ನ, ಜೀವನನ ಸಂಭ್ರಮಿಸ್ತಾ ಇದಾರೆ. ಹ್ಯಾಟ್ಸ್ ಆಫ್ ಟು ಯು. ಬಹಳ 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 ಹೃದಯಕ್ಕೆ ಹತ್ತಿರ ಆದ್ರಿ. ಮನಸಾರ ಈ ವೇದಿಕೆ ಮನೆಯಲ್ಲಿ ಬಂದಿರೋದು ಬಹಳ 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 ದೊಡ್ಡ ವಿಷಯ. ವಿ ಆರ್ ಸೋ ಹ್ಯಾಪಿ ನೀವು ಇಲ್ಲಿರೋದು. ನಾವು ಧನ್ಯವಾದ ಹೇಳ್ತೀವಿ ನೀವು ಇಲ್ಲಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಟಿ ಹಾಗೂ ಸ್ನೇಹ, ನೀವಿಬ್ರು ಸ್ಟೇಜ್ ಮೇಲೆ ಬನ್ನಿ. ಲೇನಾಗ ಅತ್ತಿಗೆ ನೋಡೋಣ ಅನ್ಕೊಂಡು ಇದ್ಯಾವ್ದಲ್ಲ ಅಣ್ಣ, ನೀವು ಲವ್ ಪ್ರಪೋಸ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ತಗೋತಾ ಇದೀರಿ, ಮದುವೆ ಆಗೋದು ಇನ್ನೂ ತುಂಬಾ ಲೇಟು ಅಂತ ನಾನೇ ಯಾಕೆ ಯೌವನನ ಹಾಳು ಮಾಡ್ಕೋಬೇಕು ಅಂತ ಮದುವೆ ಆಗ್ಬಿಟ್ಟೆ ಅಣ್ಣ. ಯೌವನನ ಹಾಳು ಮಾಡ್ಕೋಬೇಕು ಅಂತ ನಮ್ಮ ಸೆಟ್ಟಲ್ಲಿ ಸಂತೋಷ್ ಸರ್ ಮಾತು ಕೊಡೋಕ್ಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ. ಅವಾಗಲೇ ನಾನು ಅನ್ಕೊಂಡೆ ಅವ್ರ ಹೆಂಡತಿ ಹೆಂಗಿರ್ಬೋದು ಅಂತ. ಇವ್ರ ಪಟಾಕಿ ಆದ್ರೆ ಇವ್ರ ಆಟಮ್ ಬಾಂಬ್ ಅಂತ ಇವತ್ತು ಗೊತ್ತಾಯ್ತು ನಂಗೆ.
ಜೋಡೀಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ನಿಜ ಅಂತ ಪ್ರೂವ್ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಕಂಟಿ ಆ್ಯಂಡ್ ಸ್ನೇಹ. ನೀವು ಸ್ಟೇಜ್ ಮೇಲೆ ಬಂದು ಇವರಿಬ್ಬರಿಗೆ ಬ್ಲೆಸ್ಸಿಂಗ್ಸ್ನ ಹಾಗೆ ನಿಮ್ಮ ವಿಶಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಂತು ಆ್ಯಂಡ್ ಮಾನಸ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿನ ಮುಂದುವರಿಸಿ ಪ್ಲೀಸ್ ಬನ್ನಿ.